Hello my dear students, welcome to Benjamin Chemistry YouTube channel. Dear friends, ನಾನು ಈಗಾಗಲೇ ಒಂದಿಷ್ಟು ಟಾಪಿಕ್ಗಳದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ KCET Crash Course-2022 ಗೆ ಹೌದಾ. ಸೊ ಆ ವಿಡಿಯೋಗಳಲ್ಲಿ ನಾನು ಒಂದು ವಿಡಿಯೋದಲ್ಲಿ ಸಿನಾಪ್ಸಿಸ್ ಡಿಸ್ಕಸ್ ಮಾಡಿರ್ತೀನಿ, ಒಂದು ಪರ್ಟಿಕ್ಯುಲರ್ ಚಾಪ್ಟರ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಮೇಲೆ ಬರ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ MCQಗಳನ್ನ ಸಾಲ್ವ್ ಮಾಡಿರ್ತೀನಿ ಹೌದಾ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಹೌದಾ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಾನು ಹೌದಾ. ಆ ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬಹುದು ಅಂತಂದ್ರೆ ನೀವು ಉಳಿದಿರೋ ನಿಮ್ಗೆ ಯಾವ ಟಾಪಿಕ್ ಬೇಕಲ್ಲ ಆ ಟಾಪಿಕ್ದು ವಿಡಿಯೋನ ನೋಡಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ನ್ಯೂ ಟಾಪಿಕ್ ಟುಡೇ, ಎಲೆಕ್ಟ್ರೋಕೆಮಿಸ್ಟ್ರಿ. ಏನು ಡಿಸ್ಕಸ್ ಮಾಡೋಣ ಇವತ್ತು? ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಡಿಟೇಲ್ಡ್ ಸಿನಾಪ್ಸಿಸ್ ಫಾರ್ KCET ಹೌದಾ. Dear friends, let's start. ನೋಡಿ, ಈ ಎಲೆಕ್ಟ್ರೋಕೆಮಿಸ್ಟ್ರಿ ಟಾಪಿಕ್ ಅಲ್ಲಿ ನಮಗೆ ಮೇನ್ಲಿ ವಿ ಕಮ್ ಅಕ್ರಾಸ್ some concept. Okay, so electrochemistry. So this electrochemistry relates chemical energy and electrical energy. ಈ electrochemistry ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, it will indicate interconversion of chemical energy and electrical energy. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿ ಮಾಡಬಹುದು, ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡಬಹುದು ಹೌದಾ. ಅದರ ಇಂಟರ್ ಕನ್ವರ್ಷನ್ ಬಗ್ಗೆ ನಾವು ಈ ಟಾಪಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀವಿ ಹೌದಾ. ನಾವು ಹೆಂಗೆ ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಬಹುದು ಅದನ್ನ ಡಿಸ್ಕಸ್ ಮಾಡ್ತೀವಿ ಹೌದಾ. ಸಿ there are some device they will do this thing ಹೌದಾ. ಒಂದಿಷ್ಟು ಡಿವೈಸ್ಗಳಿವೆ, ಅವೇನು ಮಾಡ್ತವೆ ಅಂತಂದ್ರೆ they will perform this. ಏನು ವರ್ಕ್ ಇದೆಯಲ್ಲ ಈ ವರ್ಕ್ಗಳನ್ನ ಮಾಡುವ ಯಾವ ಒಂದಿಷ್ಟು ಡಿವೈಸ್ ಇದೆ, ನೋಡೋಣ ಯಾವ ಡಿವೈಸ್ ಅಂತ. ಸೊ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. The device which converts chemical energy into electrical energy, such devices are called as galvanic cell. Galvanic cell ಏನು ಮಾಡುತ್ತೆ? ಕೆಮಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ವೋಲ್ಟಾಯಿಕ್ ಸೆಲ್. ಏನಂತ ಕರಿತೀವಿ ಅವನ್ನ? ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ ಹೌದಾ. ಅಂಡ್ ಇನ್ ಟರ್ನ್ ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಸೊ ದಿಸ್ ಈಸ್ ಡನ್ ಇನ್ ಎಲೆಕ್ಟ್ರೋಲೈಟಿಕ್ ಸೆಲ್. ಇದನ್ನು ಈ ಕನ್ವರ್ಷನ್ ಮಾಡೋರು ಯಾರು? ಎಸ್, ವೆರಿ ಗುಡ್, ಎಲೆಕ್ಟ್ರೋಲೈಟಿಕ್ ಸೆಲ್. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ. ಸಿ ಎಲೆಕ್ಟ್ರೋಕೆಮಿಕಲ್ ಸೆಲ್ ಆರ್ ಗ್ಯಾಲ್ವಾನಿಕ್ ಸೆಲ್. ನೋಡಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಏನು ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ ನಾವು ಆವಾಗಲೇ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಆರ್ ಗ್ಯಾಲ್ವಾನಿಕ್ ಸೆಲ್, ದೇ ವಿಲ್ ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದೇ ವಿಲ್ ಕನ್ವರ್ಟ್ chemical energy of a chemical reaction into electrical energy. So the device in which electrical energy is produced from the chemical reaction means electrical energy ಎಲ್ಲಿಂದ ಬರುತ್ತೆ? ಕೆಮಿಕಲ್ ರಿಯಾಕ್ಷನ್ ಬರುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ ದಲ್ಲಿ ಎನರ್ಜಿ ಎಲ್ಲಿಂದ ಬರುತ್ತೆ? ಇವತ್ತು ವರ್ಡ್ ಕೇಳಿದಾರೆ ಗಿಬ್ಸ್ ಎನರ್ಜಿ ಅಂತ. ಹ್ಯಾವ್ ಯು ಹರ್ಡ್ ದ ವರ್ಡ್ ಗಿಬ್ಸ್ ಫ್ರೀ ಎನರ್ಜಿ? ಎಸ್, ದಟ್ ಗಿಬ್ಸ್ ಫ್ರೀ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ. ನೆನಪಿಟ್ಟುಕೊಳ್ಳಿ, ಈ ಕೆಮಿಕಲ್ ರಿಯಾಕ್ಷನ್ ಈ ಕೆಮಿಕಲ್ ರಿಯಾಕ್ಷನ್ ಹೆಂಗಿರಬೇಕು ಅಂತಂದ್ರೆ ಇಟ್ ಮಸ್ಟ್ ಬಿ ಸ್ಪಾಂಟೇನಿಯಸ್. ದ ರಿಯಾಕ್ಷನ್ ಮಸ್ಟ್ ಬಿ ಸ್ಪಾಂಟೇನಿಯಸ್ ಮೀನ್ಸ್ ಅಪನೆ ಆಪ್ ಆಗಬೇಕು, ತನ್ನಷ್ಟು ತಾನೇ ರಿಯಾಕ್ಷನ್ ಆಗಬೇಕು ಹೌದಾ. ಸೊ ವಿದೌಟ್ ಅಸಿಸ್ಟೆನ್ಸ್ ಆಫ್ ಎನಿ ಎಕ್ಸ್ಟರ್ನಲ್ ಏಜೆನ್ಸಿ ದ ರಿಯಾಕ್ಷನ್ ಶುಡ್ ಟೇಕ್ಸ್ ಪ್ಲೇಸ್ ಹೌದಾ. ನೀರು ಇರುತ್ತಲ್ಲ, ಮೇಲ್ಗಡೆಯಿಂದ ಕೆಳಗಡೆ ಹರಿದು ಬರುತ್ತಲ್ಲ ನೀರು. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಆಲ್ ನ್ಯಾಚುರಲ್ ಪ್ರೊಸೆಸಸ್ ಆರ್ ಸ್ಪಾಂಟೇನಿಯಸ್ ಹೌದಾ. ಸೊ ಆ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್, ಅದು ಎಸ್ಪೆಷಲಿ ಯಾವುದು? ರೆಡಾಕ್ಸ್ ರಿಯಾಕ್ಷನ್ ಆಗಬೇಕು. ಈ ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್ ಆದರೆ ಅಲ್ಲಿ ಏನಾಗುತ್ತೆ? ಗಿಬ್ಸ್ ಎನರ್ಜಿ ರಿಲೀಸ್ ಆಗುತ್ತೆ. ಡೆಲ್ಟಾ ಜಿ ಅಂತ ಇಂಡಿಕೇಟ್ ಮಾಡ್ತೀವಲ್ಲ, ದಟ್ ಗಿಬ್ಸ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ದಿಸ್ ಗಿಬ್ಸ್ ಎನರ್ಜಿ ನಥಿಂಗ್ ಬಟ್ ಕೆಮಿಕಲ್ ಎನರ್ಜಿ. ಅರ್ಥ ಆಯ್ತಾ? ಕೆಮಿಕಲ್ ಎನರ್ಜಿ ಅಂತಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಆಫ್ ಅ ರಿಯಾಕ್ಷನ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಜಿಂಕ್ ಅಂಡ್ ರಿಯಾಕ್ಟಿಂಗ್ ವಿತ್ ದಿಸ್ ಕಾಪರ್ ಅಯಾನ್ ಸೊಲ್ಯೂಷನ್. ಏನಾಗುತ್ತೆ? ಜಿಂಕ್ ಮತ್ತು ಕಾಪರ್ ಅಯಾನ್, ಜಿಂಕ್ Zn plus Cu2 plus gives Zn2 plus and Cu. ಸೊ ಇದರ ಮೀನಿಂಗ್ ಏನಂತಂದ್ರೆ ಜಿಂಕ್ ಈಸ್ ಡಿಸಾಲ್ವ್ಡ್ and copper is formed.
ನೋಡಿ ಇಲ್ಲಿ ಏನಾಗುತ್ತೆ, ಈ ಸೊಲ್ಯೂಷನ್ ಅಲ್ಲಿ ಜಿಂಕ್ ಡಿಸಾಲ್ವ್ ಆಗುತ್ತೆ. ಸೊ ಕಾಪರ್ ಏನಾಗಿರುತ್ತೆ, ಆಲ್ರೆಡಿ ಸೊಲ್ಯೂಷನ್ ಇರೋದು ಏನಾಗುತ್ತೆ, ಇಟ್ ವಿಲ್ ಬಿ ಪ್ರೆಸಿಪಿಟೇಟೆಡ್ ಆರ್ ಫಾರ್ಮ್ಡ್. ಹೌದಾ, ಇದೊಂಚೂರು ಡೀಪ್ ಆಗಿ ನೋಡೋಣ. ದಿಸ್ ಈಸ್ ದಿ ಸೆಲ್. ನೋಡಿ, here one side we have taken one beaker or container. In this container we have taken zinc nitrate solution. Now sometimes ಏನು ಮಾಡಬಹುದು, zinc sulfate solution ತಗೋಬಹುದು. Can take zinc sulfate or zinc nitrate. ಹೌದಾ, and in this zinc nitrate solution we have kept zinc rod. ಏನು kept ಮಾಡಿದೀವಿ ನಾವಿಲ್ಲಿ, ಏನು ಇಟ್ಟಿದ್ದೀವಿ, zinc rod. A metal is in contact with the solution of its own ions is called as electrode. ಯಾವಾಗ ನೀವು ಒಂದು ಮೆಟಲ್ ಅನ್ನ ಅದೇ ಮೆಟಲ್ ಅಯಾನ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೀರಲ್ಲ, ಅವಾಗ ಅದಕ್ಕೆ ಏನು ಕರಿಬೇಕು, ಎಲೆಕ್ಟ್ರೋಡ್ ಅಂತ ಕರಿಬೇಕು. ಎಲೆಕ್ಟ್ರೋಡ್, ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್. ಸೊ ನಾವು ಕ್ಯಾನ್ ಕಾಲ್ ಇಟ್ ಆಸ್ ಜಿಂಕ್ ಎಲೆಕ್ಟ್ರೋಡ್, ಇಸಂಟ್ ಇಟ್? ಇದೇನು ಕರಿಬಹುದು, ಜಿಂಕ್ ಎಲೆಕ್ಟ್ರೋಡ್ ಅಂತ ಕರಿಬಹುದು. ಇಲ್ಲಿ ಏನಾಗಿದೆ ನೋಡಿ, ಈ ಸೈಡು ಕಾಪರ್ ಈಸ್ ಡಿಪ್ಡ್ ಇನ್ ಕಾಪರ್ ನೈಟ್ರೇಟ್ ಸೊಲ್ಯೂಷನ್. ಮೆಟಲ್ ಈಸ್ ಡಿಪ್ಡ್ ಇನ್ ಅ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್ಸ್. ಸೊ ದಿಸ್ ಈಸ್ ಕಾಪರ್ ಎಲೆಕ್ಟ್ರೋಡ್. ಇದರ ಹೆಸರೇನು, ಕಾಪರ್ ಎಲೆಕ್ಟ್ರೋಡ್. ಹೌದಾ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಏನ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತಂದ್ರೆ, ಸಿ ಈ ರಾಡ್ ಸರ್ಫೇಸ್ ಅಲ್ಲೆಲ್ಲ ಏನಿರುತ್ತೆ, ಜಿಂಕ್ ಅಟಮ್ಸ್ ಇರುತ್ತಾ. ದೀಸ್ ಜಿಂಕ್ atoms tend to get converted into Zn2+ ions. They have very high tendency to get converted into Zn2+ ions. ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಇದು these all are zinc atoms. ಇವೆಲ್ಲ ಏನಿವು, ಜಿಂಕ್ ಆಟಮ್ಸ್. ಈ ಜಿಂಕ್ ಆಟಮ್ಸ್ ಏನಾಗುತ್ತೆ ಅಂತಂದ್ರೆ, ಅವು ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಜಿಂಕ್ ಟ್ರೈಸ್ ಟು ಗೆಟ್ ಕನ್ವರ್ಟೆಡ್ ಇಂಟು Zn2++ 2 electrons. ಹೌದಾ, ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದ್ರೆ, ಈಚ್ ಜಿಂಕ್ ಆಟಮ್ ಲೂಸಸ್ 2 electron ಅಂಡ್ ಇಟ್ ವಿಲ್ ಜಂಪ್ ಇನ್ ಟು ದಿಸ್ ಸೊಲ್ಯೂಷನ್. ಈ ಮೆಟಲ್ ಸರ್ಫೇಸ್ ದಿಂದ 2 ಎಲೆಕ್ಟ್ರಾನ್ ಕಳ್ಕೊಂಡು ಪ್ರತಿಯೊಂದು ಜಿಂಕ್ ಏನು ಮಾಡುತ್ತೆ ಅಂದರೆ ಇಲ್ಲಿಗೆ ಜಂಪ್ ಮಾಡುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಎಕ್ಸೆಸ್ ಆಗುತ್ತೆ. ದೀಸ್ ಎಲೆಕ್ಟ್ರಾನ್ಸ್ ಟ್ರಾವೆಲ್ ಟು within this wire. ಇಲ್ಲಿ ಏನಾಗುತ್ತೆ, ಇದು by means of a wire electrons are traveled towards another electrode. ಯಾವ ಎಲೆಕ್ಟ್ರೋಡ್ ಇದು, ಕಾಪರ್ ಎಲೆಕ್ಟ್ರೋಡ್. ಸೊ ಇಲ್ಲಿ ಕಾಪರ್ ಏನಾಗುತ್ತೆ ಅಂತಂದ್ರೆ, ಈ ಸೊಲ್ಯೂಷನ್ ಅಲ್ಲಿ ಕಾಪರ್ ಅಯಾನ್ಸ್ ಇದೆ, ಇಲ್ಲಿಂದ ಏನ್ ಬಂತು, ಎಲೆಕ್ಟ್ರಾನ್ಸ್ ಬಂತು. ಹೌದಾ, ಸೊ ಈ ಕಾಪರ್ ಏನ್ ಮಾಡುತ್ತೆ ಅಂತಂದ್ರೆ ಇವೆಲ್ಲ ಅಯಾನ್ಸ್ ಹೇಳುತ್ತೆ. ಹೌದಾ, ಸೊ ಕಾಪರ್ ಅಯಾನ್ಸ್ ನೀವೆಲ್ಲ ಜಾನ ಮರಿ ಅಲ್ವಾ, ನಿಮ್ಗೆಲ್ಲರಿಗೆ ಏನ್ ಮಾಡ್ತೀನಿ ನಾನು, 2 ಎಲೆಕ್ಟ್ರಾನ್ಸ್ ಕೊಡ್ತೀನಿ. ಎಲೆಕ್ಟ್ರಾನ್ಸ್ ಇಂದ ಅವ್ರ ಕಾಪರ್ಗೆ ಅವು ಎಲೆಕ್ಟ್ರಾನ್ ಚಾಕ್ಲೇಟ್ ತರ ಕಾಣಿಸ್ತಿರ್ಬಹುದು, ಅದಲ್ವಾ. ನಿಮ್ಗೆ 2 ಎಲೆಕ್ಟ್ರಾನ್ಸ್ ಕೊಡ್ತೀನಿ, ಇಲ್ಲಿ ಬನ್ನಿ ಅಂತ ಕರೀತಿದ್ದು. ಯಾವುದು, ಕಾಪರ್ ರಾಡ್. ಅದಕ್ಕೆ ಏನಾಗುತ್ತೆ ಅಂದ್ರೆ, ಕಾಪರ್ ಅಯಾನ್ಸ್ ಎಲ್ಲ ಬಂದು ಏನಾಗ್ಬಿಡ್ತವೆ, ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತವೆ. ಬೈ ಎಕ್ಸೆಪ್ಟಿಂಗ್ 2 electrons, ಬೈ ಗೇನಿಂಗ್ 2 electrons, ದೇ ಡೆಪಾಸಿಟೆಡ್ ಆನ್ ದಿ ಸರ್ಫೇಸ್ ಆಫ್ ಕಾಪರ್. ಇಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ನೋಡಿ, Cu2+ ಅಯಾನ್ಸ್ ಇರುತ್ತೆ ಸೊಲ್ಯೂಷನ್ ಅಲ್ಲಿ, ಅಂಡ್ 2 electrons ಗಿವನ್ ಬೈ ದಿ ಎಲೆಕ್ಟ್ರೋಡ್. ಹೌದಾ, and we will get copper, and this copper is deposited over the electrode. electrode surface ಮೇಲೆ ಏನಾಗುತ್ತೆ, ಇದು ಡೆಪಾಸಿಟ್ ಆಗುತ್ತೆ. ಇಲ್ಲಿ ಜಿಂಕ್ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಕ್ಯಾನ್ ಯು ಸಿ ದಿಸ್? ಆಕ್ಚುಲಿ ಇನಿಷಿಯಲಿ ಜಿಂಕ್ ಈ ತರ ಇತ್ತು ನೋಡ್ರಿ, ಈ ತರ ಇತ್ತು. ಆಫ್ಟರ್ ದಿ ರಿಯಾಕ್ಷನ್ ಜಿಂಕ್ ಈಸ್ ಡಿಸಾಲ್ವ್ಡ್. ಇನಿಷಿಯಲಿ ಕಾಪರ್ ಈ ತರ ಇತ್ತು ರಾಡ್ ತಗೊಂಡಾಗ. ಹೌದಾ, ಆಫ್ಟರ್ ದಿ ರಿಯಾಕ್ಷನ್ ಇಟ್ ಹ್ಯಾಸ್ ಗೇನ್ಡ್ ಸಮ್ ವೆಯ್ಟ್. ಸೊ ನೋಡಿ, ಈ ಕಡೆ ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ ರಿಯಾಕ್ಷನ್ ಇದು, ವೆರಿ ಗುಡ್, ಲಾಸ್ ಆಫ್ ಎಲೆಕ್ಟ್ರಾನ್ ಅಲ್ವಾ, ಆಕ್ಸಿಡೇಷನ್ ಆಗಿದೆ. ರೈಟ್ ಹ್ಯಾಂಡ್ ಸೈಡ್ ಏನಾಗಿದೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಏನಾಗಿದೆ, ಎಸ್, ದಿಸ್ ಈಸ್ ರಿಡಕ್ಷನ್. ಹೌದಾ, ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಆನೋಡ್. ಏನದು ಕರಿತೀವಿ ಅದನ್ನ, ಆನೋಡ್ ಅಂತ ಕರಿತೀವಿ. ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಥೋಡ್. ಹೌದಾ, ಅಂಡ್ ದಿಸ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಏನಿದು, ನೆಗೆಟಿವ್ಲಿ ಚಾರ್ಜ್ಡ್, ಅಂಡ್ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಅರ್ಥ ಆಯ್ತಾ? ಏನಿಸಿದ ಚಾರ್ಜ್ ಹಿಯರ್. ಸೊ ನೆನ್ಪಿಟ್ಟುಕೊಳ್ಳಿ, ಲೋನ್. ಏನಿದು, ಲೋನ್. ಲೋನ್ ಅಂದ್ರೆ ಏನು, ಲೆಫ್ಟ್ ಆಕ್ಸಿಡೇಷನ್ ಆನೋಡ್ ಅಂಡ್ ಇಟ್ ಇಸ್ ನೆಗೆಟಿವ್. ಲೆಫ್ಟ್ ಅಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ, ಇದನ್ನ ಆಕ್ಸಿಡೇಷನ್ ಆಪ್ಷನ್ ಅಂತ ಕರಿತೀವಿ. ಅದರ ಹೆಸರು ಆನೋಡು, ಅದು ನೆಗೆಟಿವ್ ಇರುತ್ತೆ. ಇಂಟರ್ನ್ ಇದರ ಅಪೋಸಿಟ್ ಎಲ್ಲ ಏನಿರುತ್ತೆ, ಇದು ಲೆಫ್ಟ್ ಅಂತಂದ್ರೆ ಇದು ರೈಟ್. ಇಲ್ಲಿ ಆಕ್ಸಿಡೇಷನ್ ಅಂತಂದ್ರೆ ಇಲ್ಲಿ ರಿಡಕ್ಷನ್, ಅದು ಆನೋಡ್ ಅಂದ್ರೆ ಇದು ಕ್ಯಾಥೋಡ್, ಅದು ನೆಗೆಟಿವ್ ಅಂದ್ರೆ ಇದು ಪಾಸಿಟಿವ್. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಫ್ರಮ್ ಜಿಂಕ್ ಟು ಕಾಪರ್. ಇನ್ ದಿ ಅಪೋಸಿಟ್ ಡೈರೆಕ್ಷನ್ ಕರೆಂಟ್ ವಿಲ್ ಪಾಸ್ or current will move. Current will move from cathode to anode. So this is an example of Daniell cell.
ಇಲ್ಲಿ ನೋಡಿ ನಾವು ಒಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಒಂದು ಅಪರೇಟಸ್ ಯೂಸ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಆಸ್ ಸಾಲ್ಟ್ ಬ್ರಿಡ್ಜ್. ಇದು ಸಾಲ್ಟ್ ಬ್ರಿಡ್ಜ್. ಈ ಸಾಲ್ಟ್ ಬ್ರಿಡ್ಜ್ ಏನು ಕೆಲಸ ಮಾಡುತ್ತೆ ಅಂತಂದ್ರೆ, ಇಲ್ಲೆಲ್ಲ ಅಯಾನ್ಸ್ ಇರ್ತಾವಲ್ಲ, ಅಯಾನ್ಸ್ ಎಲ್ಲ ನಂಬರ್ ಆಫ್ ಅಯಾನ್ಸ್ ಏನಾಗುತ್ತೆ, ಜಿಂಕ್ ಅಟಮ್ಗಳು ಅಯಾನ್ ಆದರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಬಂದು ಬಂದು ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇಲ್ಲಿ ಎಲ್ಲ ಪಾಸಿಟಿವ್ ಹೋಗುತ್ತೆ, ನೆಗೆಟಿವ್ ಮಾತ್ರ ಉಳ್ಕೊಂಡಿರುತ್ತೆ. ಹೌದಾ? ಟು ನ್ಯೂಟ್ರಲೈಸ್ ದಿಸ್ ನೆಗೆಟಿವ್, ದಿಸ್ ಸಾಲ್ಟ್ ಬ್ರಿಡ್ಜ್ ವಿಲ್ ಸೆಂಡ್ ಸಮ್ ಪಾಸಿಟಿವ್ ಅಯಾನ್ಸ್ ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. And here excess of positive is here, so here it will send some negative ions to maintain electrical neutrality. ಎರಡು ಸೊಲ್ಯೂಷನ್ ಮಿಕ್ಸ್ ಆಗಲಾರದೆ ಏನಾಗುತ್ತೆ, ನಮಗೆ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ದಿಸ್ ಈಸ್ ಆಕ್ಸಿಡೇಷನ್ ಆಫ್ ಸೆಲ್ ಅಂಡ್ ದಿಸ್ ಒನ್ ಇಸ್ ರಿಡಕ್ಷನ್ ಆಫ್ ಸೆಲ್. ದಿಸ್ ಈಸ್ ಎಂಟೈರ್ ಪ್ರೊಸೆಸ್. ಅರ್ಥ ಆಯ್ತಾ? ಇದು ದಿಸ್ ಇಸ್ ಡ್ಯಾನಿಯಲ್ ಸೆಲ್. ಇದರ ಹೆಸರು ಏನು? ಡ್ಯಾನಿಯಲ್ ಸೆಲ್. ನೆಕ್ಸ್ಟ್ ಸಾಲ್ಟ್ ಬ್ರಿಡ್ಜ್. ಏನಿದೆ ಸಾಲ್ಟ್ ಬ್ರಿಡ್ಜ್? It consisting of a storage electrolyte that is further made of ions. ಇದರಲ್ಲಿ electrolyte ಇರುತ್ತೆ, that electrolyte is made of ions. The salt bridge example ಯಾವ ಇರುತ್ತೆ ನೋಡಿ, KCl, AgNO3. ಬೆಸ್ಟ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ KNO3 ಯೂಸ್ ಮಾಡ್ತೀವಿ. ಹೌದಾ? we can use NH4NO3. ಇವೆಲ್ಲ ನಾವೇನು ಯೂಸ್ ಮಾಡ್ಬೋದು, ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಯೂಸ್ ಮಾಡಬಹುದು. ಹೌದಾ? ನೆಕ್ಸ್ಟ್ ಈ ಸಾಲ್ಟ್ ಬ್ರಿಡ್ಜ್ ಫಂಕ್ಷನ್ಸ್ ಏನಿದೆ ಅಂತ ನೋಡೋಣ. ಏನೇನು ಕೆಲಸ ಮಾಡುತ್ತೆ ಇದು? ಸಾಲ್ಟ್ ಬ್ರಿಡ್ಜ್ ಅಲೌಸ್ ಫಾರ್ ಫ್ಲೋ ಆಫ್ ಅಯಾನ್ಸ್. ಫ್ಲೋ ಆಫ್ ಅಯಾನ್ಸ್ ಅನ್ನ ಏನು ಮಾಡುತ್ತೆ, ಇದು ಅಲೋ ಮಾಡುತ್ತೆ. ದೇರ್ ಫಾರ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಟೂ ಹಾಫ್ ಸೆಲ್ಸ್ ಎಸ್ಟಾಬ್ಲಿಷ್ಡ್. ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಏನಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ದ ಸಾಲ್ಟ್ ಬ್ರಿಡ್ಜ್ ಮೇಂಟೈನ್ಸ್ ದಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಯಾವ ಎಲೆಕ್ಟ್ರೋಡ್ ಪಾಸಿಟಿವ್ ಆಗುತ್ತಲ್ಲ ಅದು ಏನು ಮಾಡುತ್ತೆ, ನ್ಯೂಟ್ರಲೈಸ್ ಆಗಬೇಕು. ಅದಕ್ಕೆ ಏನು ಮಾಡುತ್ತೆ, ಇದು ಸಾಲ್ಟ್ ಬ್ರಿಡ್ಜ್ ನೆಗೆಟಿವ್ ಅಯಾನ್ಸ್ ಕೊಡುತ್ತೆ. ನೆಗೆಟಿವ್ ಜಾಸ್ತಿ ಇರೋ ಕಡೆ ಪಾಸಿಟಿವ್ ಅಯಾನ್ಸ್ ಅನ್ನು ಕೊಡುತ್ತೆ. ಅಂಡ್ ಸಾಲ್ಟ್ ಬ್ರಿಡ್ಜ್ ಪ್ರಿವೆಂಟ್ ಮಿಕ್ಸಿಂಗ್ ಆಫ್ ಎಲೆಕ್ಟ್ರೋಡ್ ಸೊಲ್ಯೂಷನ್ ಮಿಕ್ಸ್ ಆಗ್ಲಾರ್ದೆ ನಮಗೆ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತಾ ನೋಡ್ಕೊಳ್ಳುತ್ತೆ. ಹೌದಾ? ಸೊ ಇದೇನು ಮಾಡುತ್ತೆ ಅಂತಂದ್ರೆ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಏನು ಮಾಡುತ್ತೆ, ಮಿನಿಮೈಸ್ ಮಾಡುತ್ತೆ ಸಾಲ್ಟ್ ಬ್ರಿಡ್ಜ್. ನೆನಪಿಟ್ಕೊಳ್ಳಿ. Here oxidation occurs at anode and it is negative, reduction occurs at cathode and it is positive. Okay, electron flow from anode to cathode and current flow from cathode to anode. How we can represent a cell? Cell ಅನ್ನು ನಾವು ಯಾವ ತರ ರೀಪ್ರೆಸೆಂಟ್ ಮಾಡ್ತೀವಿ? ಹೌದಾ? ಒಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ಹೌದಾ? ಏನಂತಂದ್ರೆ ABCD ಬರುತ್ತಲ್ವ ನಿಮಗೆ, ABC. ಇದು ABC. ಏನು ಸರ್ ನೀವು ಹಿಂಗೆ ಕೇಳ್ತಿದ್ದೀರಾ? ನಾವು ಈಗಾಗಲೇ PUC ಸೆಕೆಂಡ್ ಇಯರ್ ಮುಗಿಸಿದ್ದೀವಿ, ABC ಕೇಳ್ತಿದ್ದೀರಾ? ಸುಮ್ಮನೆ ಹೇಳ್ತಾ ಇದ್ದೀನಿ, ABC. ಹೌದಾ? ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ, A ಸ್ಟ್ಯಾಂಡ್ಸ್ ಫಾರ್ ಆ್ಯನೋಡ್. A ಅಂತಂದರೆ ಏನು? ಆ್ಯನೋಡ್. B ಅಂತಂದರೆ ಬ್ರಿಡ್ಜ್. ವಿಚ್ ಬ್ರಿಡ್ಜ್? ಯಾವ್ದಿದೆ ಬ್ರಿಡ್ಜಲ್ಲಿ? ಸಾಲ್ಟ್ ಬ್ರಿಡ್ಜ್ ಇದೆ. ಹೌದಾ? ನೆಕ್ಸ್ಟ್ C ಅಂತಂದರೆ ಕ್ಯಾಥೋಡ್. ಈ ಸೆಲ್ ರೀಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಬರೀಬೇಕು, ಆ್ಯನೋಡ್ ಪಾರ್ಟ್ ಅನ್ನ ಬರೀಬೇಕು. ಸೊ ನೆಕ್ಸ್ಟ್ ಇಟ್ ಈಸ್ ಸಿಂಬಲೈಸ್ಡ್ ಬೈ ಸಾಲ್ಟ್ ಬ್ರಿಡ್ಜ್. ಹೌದಾ? ಆಮೇಲೆ ಕ್ಯಾಥೋಡ್ ಅನ್ನ ಬರೀಬೇಕು. ಅರ್ಥ ಆಯ್ತಾ? ಸೊ ಬ್ರಿಡ್ಜ್ ಸಿಂಬಲ್ ಏನು, ಈ ತರ ಬರಿತೀವಿ, ಪ್ಯಾರಲಲ್ ಲೈನ್ಸ್ ಅನ್ನ ಬರಿತೀವಿ. ಇಟ್ ವಿಲ್ ಇಂಡಿಕೇಟ್ ಸಾಲ್ಟ್ ಬ್ರಿಡ್ಜ್. ಹೌದಾ? ಸಿಂಗಲ್ ಲೈನ್ ಬರೆದ್ರೆ ಫೇಸ್ ಟ್ರಾನ್ಸಿಷನ್ ಇಂಡಿಕೇಟ್ ಮಾಡುತ್ತೆ. ಒಂದು ಸೈಡ್ ಇರೋದು ಒಂದು ಫೇಸ್ ಅಲ್ಲಿ ಇದ್ರೆ ಇನ್ನೊಂದು ಸೈಡ್ ಇರೋದು ಇನ್ನೊಂದು ಫೇಸ್. ಅಥವಾ ಫಾರ್ ಎಕ್ಸಾಂಪಲ್ ಈ ಕಡೆ ಲಿಕ್ವಿಡ್ ಇದ್ರೆ ಈ ಕಡೆ ಸಾಲಿಡ್. ಈ ತರ ಫೇಸ್ ಟ್ರಾನ್ಸಿಷನ್ಗೆ ನಾವು ಈ ಸಿಂಗಲ್ ಲೈನ್ ಅನ್ನ ಬರಿತೀವಿ. ಹೌದಾ? ಬ್ರಿಡ್ಜ್ಗೆ ಡಬಲ್ ಲೈನ್ ಅನ್ನ ಇಂಡಿಕೇಟ್ ಮಾಡ್ತೀವಿ. ಹೌದಾ? ಈಗ ನೋಡೋಣ. ಫಸ್ಟ್ ಏನು ಬರೀಬೇಕು ನಾವು, ಆ್ಯನೋಡ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಹೇಳ್ತೀನಿ, ಫಾಲೋ ಮಾಡ್ತಾ ಹೋಗಿ. ಫಸ್ಟ್ ನಾವು ಆ್ಯನೋಡಿಗೆ ಬರ್ತೀವಿ ಅಂತ ಅನ್ಕೊಳ್ಳಿ ಈಗ. ಹೌದಾ? ಫಸ್ಟ್ ವಿ ಸ್ಟ್ಯಾಂಡ್ ಆಟ್ ರಾಡ್, ಜಿಂಕ್ ರಾಡ್ ಮೇಲೆ ನಿಂತ್ಕೊಂಡಿದ್ದೀವಿ. ಸೊ ಫಸ್ಟ್ ಏನು ಬರೀಬೇಕು, ಜಿಂಕ್ ಅಂತ ಬರೀಬೇಕು. ಬಾರ್ ಜಿಂಕ್ ಏನಿದೆ, ಇದು ಸಾಲಿಡ್ ಇದೆ. ಹೌದಾ? ನೆಕ್ಸ್ಟ್ ಎಲ್ಲಿಗೆ ಬರ್ತೀವಿ ನಾವು, ಈ ಜಿಂಕ್ ರಾಡ್ದಿಂದ ಸೊಲ್ಯೂಷನ್ ಬರ್ತೀವಾ. ಸೊಲ್ಯೂಷನ್ ಅಲ್ಲಿ ಏನಿರುತ್ತೆ, Zn2+ ಇರುತ್ತೆ. ಇದು ಲಿಕ್ವಿಡ್ ಇರುತ್ತೆ ಅಲ್ವಾ, ಅಕ್ವಸ್ ಫಾರ್ಮ್ ಅಲ್ಲಿ. ಸೊ ದಿಸ್ ಈಸ್ Zn2+. ಅದರ ಕಾನ್ಸಂಟ್ರೇಷನ್ ಮೆನ್ಷನ್ ಮಾಡಬೇಕು. ಅದರದ್ದು ಕಾನ್ಸಂಟ್ರೇಷನ್. ಡಬಲ್ ಬಾರ್ ಇಂಡಿಕೇಟ್ ಮಾಡುತ್ತೆ, ಸಾಲ್ಟ್ ಬ್ರಿಡ್ಜ್ ಅನ್ನು ಇಂಡಿಕೇಟ್ ಮಾಡುತ್ತೆ. ವೆರಿ ಗುಡ್. ಹೌದಾ? ನಾವು ಎಲ್ಲಿಗೆ ಬಂದಿವಿ, ಜಿಂಕಿಗೆ ಬಂದಿವಾ. ಸೊ ದಿಸ್ ಇಸ್ ಅವರ್ ಸ್ಟಾರ್ಟಿಂಗ್ ಪಾಯಿಂಟ್, ಬೋರ್ಡಿಂಗ್ ಪಾಯಿಂಟ್. ಇದು ಬೋರ್ಡ್ ಅಥವಾ
ಎಲ್ಲಿಗೆ ಬಂದ್ವಿ ಜಿಂಕ್ ಸೊಲ್ಯೂಷನ್ ದಿಂದ ಸಾಲ್ಟ್ ಬ್ರಿಡ್ಜ್ ಇಂದ ಎಲ್ಲಿಗೆ ಬಂದಿವಿ ಕಾಪರ್ ಸೊಲ್ಯೂಷನ್ Cu2+. ಇದ್ರ ಕಾನ್ಸಂಟ್ರೇಷನ್ ಮೆನ್ಷನ್ ಮಾಡಿ. ಕಾನ್ಸಂಟ್ರೇಷನ್ ಈ ತರ ಬರ್ದಿರ್ತಾರೆ ನೋಡಿ 1m 2m 0.01m ಆ ತರ. ನೆಕ್ಸ್ಟ್ ಈ ಕಾಪರ್ ಇಲ್ಲೆಲ್ಲ ಏನಿರುತ್ತೆ ಕಾಪರ್ 2+ ಇರುತ್ತೆ, ಅಲ್ಲಿಂದ ಎಲ್ಲಿ ಡೆಪಾಸಿಟ್ ಆಗುತ್ತೆ ಇದು ಲಾಸ್ಟ್ ಟಾಪಿಕ್ ಬರುತ್ತೆ. ಅದು ಯಾವುದು ಕಾಪರ್ ಸಾಲಿಡ್, ಇದು ಲಿಕ್ವಿಡ್ ಇದೆ, ಇದು ಸಾಲಿಡ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಲ್ ರಿಪ್ರೆಸೆಂಟೇಷನ್. ಇಷ್ಟು ಬರೆದ್ರೆ ಸಾಕು, ಸೆಲ್ ಅನ್ನ ರಿಪ್ರೆಸೆಂಟ್ ಮಾಡೋದಂಗೆ ಆಯ್ತು. ಅರ್ಥ ಆಯ್ತಾ ಹೌದಾ? ಸಮ್ಟೈಮ್ಸ್ ಏನು ಮಾಡ್ತಾರೆ ಇಲ್ಲಿ Zn2+ ಬದಲಾಗಿ ಏನು ಬರೀತಾರೆ ಅಂತಂದ್ರೆ ಅಲ್ಲಿ ನಾವು ಯಾವ ಸೊಲ್ಯೂಷನ್ ಯೂಸ್ ಮಾಡಿರ್ತೀವಲ್ಲ ಆ ಸೊಲ್ಯೂಷನ್ ಬರೆದ್ರು ಓಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತಿದ್ದಾರೆ ನೋಡಿ Zn ಬಾರ್ ZnSO4 ಅಕ್ವಾ ಸೊಲ್ಯೂಷನ್, ಡಬಲ್ ಬಾರ್ CuSO4 ಬಾರ್ Cu. ದಿಸ್ ಈಸ್ ಸೆಲ್ ರಿಪ್ರೆಸೆಂಟೇಷನ್. ಇಲ್ಲಿದೆ ನೋಡಿ. ಸೊ ಸೆಲ್ ರಿಪ್ರೆಸೆಂಟೇಷನ್ ಅಲ್ಲಿ ಫಸ್ಟ್ ಏನಿರುತ್ತೆ ಆನೋಡ್ ಇರುತ್ತೆ, ಆನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ. ನೆಕ್ಸ್ಟ್ ಕ್ಯಾಥೋಡ್ ಇರುತ್ತೆ, ಅಲ್ಲಿ ರಿಡಕ್ಷನ್ ಆಗುತ್ತೆ. ದಿಸ್ ಈಸ್ ಕ್ಯಾಥೋಡ್, ದಿಸ್ ಈಸ್ ಆನೋಡ್. ಹೌದಾ? ಅರ್ಥ ಆಯ್ತಾ ಇದು? ಓಕೆ. ನೆಕ್ಸ್ಟ್ ಏನಿದೆ ಅಂತಂದ್ರೆ ದಿಸ್ ಈಸ್ ನರ್ಸ್ಟ್ ಇಕ್ವೇಶನ್. ಏನಿದು ನರ್ಸ್ಟ್ ಇಕ್ವೇಶನ್. ಹೌದಾ? ಸೊ ನರ್ಸ್ಟ್ ಇಕ್ವೇಶನ್ ನೋಡೋಣ ಒಂಚೂರು. ಇದನ್ನ ನರ್ಸ್ಟ್ ಇಕ್ವೇಶನ್ ಯಾಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನರ್ಸ್ಟ್ ಇಕ್ವೇಶನ್ ಈಸ್ ಹೆಲ್ಪ್ಸ್ ಟು ಐಡೆಂಟಿಫೈ ದಿ ಸೆಲ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಲ್ಲ, ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಟೆಲ್ ದಿ ಡಿಪೆಂಡೆನ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಆನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ವಿ ಅಂತಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಾವು ದಿಂದ ಸಿಂಬಲೈಸ್ ಮಾಡ್ತೀವಿ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೂ ಮತ್ತು ಕಾನ್ಸಂಟ್ರೇಷನ್ಗೆ ಇರೋ ರಿಲೇಷನ್ ಹೇಳೋದು ಯಾವುದು ನರ್ಸ್ಟ್ ಇಕ್ವೇಶನ್. ಹೌದಾ? ಸೊ ಈ ನರ್ಸ್ಟ್ ಇಕ್ವೇಶನ್ ಏನು ಹೇಳುತ್ತೆ ನೋಡಿ, ಫಾರ್ ಗಿವನ್ ಸೆಲ್ ಇಟ್ ಈಸ್ ಇ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ n ಲಾಗ್ 1 ಡಿವೈಡೆಡ್ ಬೈ m⁻n+. ಹೌದಾ? n ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್. ಹೌದಾ? m ಅಂತಂದ್ರೆ ದ ಕಾನ್ಸಂಟ್ರೇಷನ್ ಆಫ್ ಮೆಟಲ್ ಅಯಾನ್ ಸೊಲ್ಯೂಷನ್. ಇ ನಾಟ್ ಸೆಲ್ ಅಂತಂದ್ರೆ ದಿಸ್ ಇಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ನಾವು ಇದನ್ನ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ನ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇ ಸೆಲ್ ಅಂತಂದೂ ಕರೀತಾರೆ ಅಥವಾ EMF ಅಂತಾನೂ ಕರೀತಾರೆ. ಬೋತ್ ಆರ್ ಸೇಮ್. EMF ಆಫ್ ದಿ ಸೆಲ್ ಅಂದ್ರೆ ಒಂದೇ, ಇ ಸೆಲ್ ಅಂದ್ರೂ ಒಂದೇ. ಹೌದಾ? ಅರ್ಥ ಆಯ್ತಾ ಇದು? ಸೊ ಇದು ಈ ವ್ಯಾಲ್ಯೂನ ಕಾನ್ಸ್ಟೆಂಟ್ ಇರುತ್ತೆ. ಇದು ವ್ಯಾಲ್ಯೂ ನೆನಪಿಟ್ಕೊಂಡ್ಬಿಟ್ಟು 0.0591. ಇದು ಶಾರ್ಟ್ಕಟ್ ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೀವೇನು ಮಾಡಿ ಅಂತಂದ್ರೆ ಇ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಮೈನಸ್ 0.06 ಡಿವೈಡೆಡ್ ಬೈ n ಲಾಗ್ ಆಫ್ 1 ಡಿವೈಡೆಡ್ ಬೈ m⁻n+. ಇದನ್ನ ತಗೊಂಬಿಡಿ. ಹೌದಾ? ಸೊ ಇಷ್ಟು ಕನ್ಸಿಡರ್ ಮಾಡಿದ್ರೆ ಮುಗೀತು. ಓಕೆ. ಸೊ ನೀವು ಕ್ಯಾಲ್ಕುಲೇಷನ್ ಏನು ಮಾಡಬೇಕು, 0.06 ಡಿವೈಡ್ ಬೈ n ಲಾಗ್ ಆಫ್ 1 ಡಿವೈಡ್ ಬೈ m⁻n+ ಅಂತ ತಗೊಂಡ್ರೆ ಓಕೆ, ಕ್ಯಾಲ್ಕುಲೇಷನ್ ಈಸಿ ಆಗಿರುತ್ತೆ. ಆಯ್ತಾ? ನೆಕ್ಸ್ಟ್ ನೋಡಿ. ಸೊ ಇದನ್ನ ಏನು ಮಾಡ್ತಾರೆ ಅಂತಂದ್ರೆ ಸಮ್ಟೈಮ್ಸ್ pH ಕೇಳ್ತಾರೆ. ಇದ್ರ ಮೇಲೆ pH ವ್ಯಾಲ್ಯೂ ಕೊಟ್ಟಿರ್ತಾರೆ. ಇ ನಾಟ್ ಸೆಲ್ ಅಥವಾ EMF ಅನ್ನೇ ಕೇಳ್ತಿರ್ತಾರೆ. ಹೌದಾ? ಸೊ pH ಅಂದ್ರೆ ಏನು? pH ಮೀನ್ಸ್ ಇದನ್ನ ನೋಡಿ, ಇಲ್ಲಿ ನಾವು ಒಂಚೂರು ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಹೌದಾ? ಏನಂತಂದ್ರೆ ಲಾಗ್ ಆಫ್ 1 ಡಿವೈಡೆಡ್ ಬೈ H+. ನಾನೀಗ ಐ ವಿಲ್ ಕನ್ಸಿಡರ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಯಾವ ಎಲೆಕ್ಟ್ರೋಡ್ ಕನ್ಸಿಡರ್ ಮಾಡ್ತೀನಿ? ಹೈಡ್ರೋಜನ್ ಎಲೆಕ್ಟ್ರೋಡ್. ಹೌದಾ? ಸೊ ಈ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಾಗುತ್ತೆ ಅಂತಂದ್ರೆ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್. ಹೌದಾ? ಲಾಗ್ ಆಫ್ 1 ಡಿವೈಡ್ ಬೈ H+. ಇದನ್ನ ನಾವು ಏನು ಮಾಡ್ಬೋದು, H+ ನ ಮೇಲ್ಗಡೆ ಬರ್ಕೊಂಡ್ರೆ ಲಾಗ್ A/B ಫಾರ್ಮುಲಾ ಇದೆಯಲ್ವಾ? ಸೊ ಓಕೆ ನೋಡಿ, ಲಾಗ್ 1/A ಇಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಆಫ್ A. ಹೌದಾ? ಅದಕ್ಕೆ ಏನು ಮಾಡ್ತೀನಿ ನಾನು, ಇದನ್ನ ಮೇಲ್ಗಡೆ ಬರ್ಕೋತೀನಿ. ಲಾಗ್ ಆಫ್ 1/A ಇಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಆಫ್ A. ಹೌದಾ? ಇದೇನಾಗುತ್ತೆ ಮೈನಸ್ ಲಾಗ್ ಆಫ್ H+. ಸೊ ಮೈನಸ್ ಲಾಗ್ ಆಫ್ H+ ಅಂದ್ರೆ ಏನು? ದಿಸ್ ಇಸ್ ನಥಿಂಗ್ ಬಟ್ pH ಫಾರ್ಮುಲಾ ನೆನಪಿದೆಯಾ ನಿಮಗೆ? PU ಫಸ್ಟ್ ಅಲ್ಲಿ ಕಲ್ತಿರ್ತೀವಿ ನೋಡಿ, ಫಸ್ಟ್ ಇಯರ್ ಅಲ್ಲಿ. pH is equals to negative logarithm to the base 10 of concentration of
H plus ions. So by this equation you can calculate EMF of the cell by using pH. ನೆನಪಿಟ್ಟುಕೊಂಡಿದ್ದಾನೆ ಹೌದಾ. Nernst equation for Daniel cell. Daniel cell ಗೆ ನಾವು Nernst equation ಯಾವ ತರ ಬರೀಬಹುದು ಹೌದಾ. ಸೊ Nernst equation ಜನರಲ್ ಫಾರ್ಮುಲಾ ಹೇಳ್ತೀನಿ, ನೆನಪಿಟ್ಟುಕೊಳ್ಳಿ ಇದನ್ನ. Nernst equation ಏನು ಹೇಳುತ್ತೆ ಅಂತಂದ್ರೆ E cell is equals to E naught cell minus 0.0591 divided by n log of concentration of product divided by concentration of reactant. ಈ ಥರ ರಿಯಾಕ್ಷನ್ ಕೊಟ್ಟಿರ್ತಾರಲ್ವಾ, ಈ ರಿಯಾಕ್ಷನ್ ಅಲ್ಲಿ ಏನು ಮಾಡಬೇಕಂದ್ರೆ ನೀವು ಯು ಹ್ಯಾವ್ ಟು ಜಸ್ಟ್ ಕನ್ಸಿಡರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ದಿಸ್ ಈಸ್ ಅವರ್ ಕೆಮಿಕಲ್ ರಿಯಾಕ್ಷನ್ ಹೌದಾ. ಸಿ ವಿ ಕೆನಾಟ್ ಕನ್ಸಿಡರ್ ದಿ ಕಾನ್ಸಂಟ್ರೇಷನ್ ಆಫ್ ಜಿಂಕ್ ಬಿಕಾಸ್ ಇಟ್ ಇಸ್ ಸಾಲಿಡ್. ಸಾಲಿಡ್ ಕಾನ್ಸಂಟ್ರೇಷನ್ ಯಾವಾಗಲೂ 1 ಇರುತ್ತೆ. ಇಲ್ಲಿ ಕಾಪರ್ ಕಾನ್ಸಂಟ್ರೇಷನ್ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ದಿಸ್ ಈಸ್ ಅವರ್ ರಿಯಾಕ್ಟೆಂಟ್ and this is our product. The concentration of product divided by concentration of reactant ಅಥವಾ concentration of oxidized species divided by concentration of reduced species. ಈ ತರ ತಗೊಂಡ್ರು ಓಕೆ, ಅಥವಾ ನೀವು concentration of product by reactant ಅಂತ ತಗೊಂಡ್ರು ಓಕೆ ಹೌದಾ. ಸೊ ವಿ ಹ್ಯಾವ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಬರುತ್ತೆ ನಮಗೆ ಫಾರ್ ಡ್ಯಾನಿಯಲ್ ಸೆಲ್. ದಿಸ್ ಇಸ್ ಓನ್ಲಿ ಫಾರ್ ಡ್ಯಾನಿಯಲ್ ಸೆಲ್. Gas ion half cell, it is nothing but standard hydrogen electrode. ಏನಿದು standard hydrogen electrode, ನೆನಪಿದೆ ಇದು standard hydrogen electrode. It is an example of gas ion electrode. It is an example of gas ion electrode. ಈ ತರ ಇರುತ್ತೆ ನೋಡಿ. ಇದು ಇಲ್ಲಿಂದ ನಾವು ಹೈಡ್ರೋಜನ್ ಗ್ಯಾಸ್ ಅನ್ನು ಪಾಸ್ ಮಾಡ್ತಾ ಇರ್ತೀವಿ at 1 bar pressure. Here we have taken H plus ion solution. ಯಾವ್ದಿರುತ್ತೆ H plus ion concentration 1 m ಇರುತ್ತೆ ಹೌದಾ. This is platinum electrode. Platinum electrode ಅಂತಂದ್ರೆ inert electrode. ಇದು the electrode which do not participate in the chemical reaction but can provide its surface area for the chemical reaction ಹೌದಾ. inert electrode. So this is platinum foil with platinum black. platinum foil ಮೇಲೆ ಮಾಡಿರ್ತಾರೆ, platinum black ಅನ್ನ ಪೇಸ್ಟ್ ಮಾಡಿರ್ತಾರೆ ಹೌದಾ. ಓಕೆ, ದಿಸ್ ಈಸ್ ಗ್ಯಾಸ್ ಅಯಾನ್ ಸೆಲ್ ಗೊತ್ತಾಯ್ತಾ. ಸೊ ಇದನ್ನ ಯಾವ ತರ ರಿಪ್ರೆಸೆಂಟ್ ಮಾಡಬಹುದು ನೋಡಿ. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ H plus plus electron gives 1/2 H2. ದಿಸ್ ಇಸ್ ದಿ ಕೆಮಿಕಲ್ ರಿಯಾಕ್ಷನ್ ಹೌದಾ. ಇದ್ರದ್ದು ನೀವು ಎಲೆಕ್ಟ್ರೋಡ್ ರಿಯಾಕ್ಷನ್ ಬರೆದ್ರೆ ಈ H plus bar H2 E naught H plus bar H2 is equals to 0.0591 divided by 1. Here the electron transfer ಆಗಿದೆ ಎಷ್ಟಿದೆ 1 ಇದೆ. log of pressure of hydrogen. ಇಲ್ಲಿ ನೋಡಿ ನಾವು ಪ್ರಾಡಕ್ಟ್ ಅಲ್ಲಿ ಏನು ತಗೋತೀವಿ, this is our product and this is our reactant. ಪ್ರಾಡಕ್ಟ್ ಅಲ್ಲಿ ಏನಿದೆ ಹೈಡ್ರೋಜನ್ ಗ್ಯಾಸ್ ಇದೆ, ಸೊ ಪ್ರೆಷರ್ ಕನ್ಸಿಡರ್ ಮಾಡಬೇಕು and this coefficient is taken as power ಹೌದಾ. 1/2 ನ 1/2 ಅಂತ ತಗೊಂಡಿದ್ದೀವಿ. here we can take concentration ಹೌದಾ. ನೆನಪಿಟ್ಕೊಳ್ಳಿ, ಫಾರ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ದ ವ್ಯಾಲ್ಯೂ ಆಫ್ E naught is equals to 0 volt. ಏನಿರುತ್ತೆ ಇದು 0 volt ಇರುತ್ತೆ. ದಿಸ್ ಇಸ್ ದ ರಿಪ್ರೆಸೆಂಟೇಷನ್ ಹೌದಾ. ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನು ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಫರೆನ್ಸ್ ಎಲೆಕ್ಟ್ರೋಡ್. ಏನಂತ ಕರಿತೀವಿ ನಾವು ಇದನ್ನ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ವೈ? ಬಿಕಾಸ್ ಸಿ ಬೈ ಕಂಬೈನಿಂಗ್ ದಿಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ with another electrode can calculate electrode potential of half cells. half cell ಏನು ಮಾಡಬಹುದು, electrode potential ಕ್ಯಾಲ್ಕುಲೇಟ್ ಮಾಡಬಹುದು by combining a given electrode with standard hydrogen electrode. ಇದರದ್ದು electrode potential 0 ಇರುತ್ತೆ, ಇದರದ್ದು x ವೋಲ್ಟ್ ಅಂತ ಅನ್ಕೊಳ್ಳಿ ಹೌದಾ. ಸೊ ಒಂದು ಫಾರ್ಮುಲಾ ಇದೆ ನಮಗೆ, E naught is equals to E naught cathode minus E naught anode ಅಂತ ಇದೆ. By using this formula we can calculate electrode potential of given cell. ಗೊತ್ತಾಯ್ತಾ? ನೆನಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಇಕ್ವೇಶನ್. E naught ಕ್ಯಾಲ್ಕುಲೇಟ್ ಮಾಡೋದು, E naught cell is equals to E naught cathode minus E naught anode, ಅಥವಾ ಇದನ್ನ E naught right minus E naught left ಅಂತಾನೂ ಬರೀತಾರೆ. ಟ್ರಿಕ್ ಹೇಳ್ತೀನಿ, ಇದಕ್ಕೆ ನೆನಪಿಟ್ಕೊಂಡ್ಬಿಡಿ. E naught ಕ್ಯಾಲ್ಕುಲೇಟ್ ಮಾಡೋಕೆ ಕ್ಯಾಲ್ಕುಲೇಟ್ E naught cathode is always greater than E naught of anode.
ಇದರ ಮೀನಿಂಗ್ ಏನಂತಂದರೆ ನೀವು ಎರಡು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕೊಟ್ಟರೆ ಯಾವುದು ಜಾಸ್ತಿ ಇರುತ್ತಲ್ಲ ಅದು ಕ್ಯಾಥೋಡ್ ಆಗಿರುತ್ತೆ, ಯಾವುದು ಕಡಿಮೆ ಇರುತ್ತಲ್ಲ ಅದು ಆ್ಯನೋಡ್ ಆಗಿರುತ್ತೆ. ವಿತ್ ರೆಸ್ಪೆಕ್ಟ್ ಟು ಸೈನ್ ಆಲ್ಸೋ, ಅಂದರೆ ನೀವು ಸೈನ್ ಕನ್ಸಿಡರ್ ಮಾಡಲೇಬೇಕು ಇಲ್ಲಿ. ಗೊತ್ತಾಯ್ತಾ? ಎಲೆಕ್ಟ್ರೋಕೆಮಿಕಲ್ ಸಿರೀಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಎಲೆಕ್ಟ್ರೋಕೆಮಿಕಲ್ ಸಿರೀಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಎಲೆಕ್ಟ್ರೋಕೆಮಿಕಲ್ ಸಿರೀಸ್, ಹೌದಾ? ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲ ಎಲಿಮೆಂಟ್ಗಳನ್ನ ಹೈಡ್ರೋಜನ್ ಜೊತೆ ಕಂಪೇರ್ ಮಾಡಿ ಏನು ಮಾಡ್ತೀವಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೌದಾ? ಸಿ ದ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಪ್ರೆಸೆಂಟ್ ಫಾರ್ ಫ್ಲೋರಿನ್. ಎಷ್ಟಿದೆ ಇದರದ್ದು? +2.87 ವೋಲ್ಟ್, +2.87 ವೋಲ್ಟ್. ಇಟ್ ಈಸ್ ಹೈಯೆಸ್ಟ್ ಇನ್ ದಿ ಸಿರೀಸಲ್ಲೇ ಹೈಯೆಸ್ಟ್ ವ್ಯಾಲ್ಯೂ ಇದು, ಹೌದಾ? ಸೊ ಹಂಗಂತಂದ್ರೆ ಇದ್ರ ಮೀನಿಂಗ್ ಏನು ಗೊತ್ತಾ? ಈ ಇನಾಟ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟೇನು ಮಾಡುತ್ತೆ ಇದು, ಇಟ್ ವಾಂಟ್ ಟು ಹ್ಯಾವ್ ಎಲೆಕ್ಟ್ರಾನ್, ಹ್ಯಾಸ್ ಹೈಯರ್ ಟೆಂಡೆನ್ಸಿ ಟು ಗೆಟ್ ಎಲೆಕ್ಟ್ರಾನ್. ನೆನಪಿಟ್ಟುಕೊಳ್ಳಿ, ಪಾಸಿಟಿವ್ ಅಲ್ಲಿ ಏನಾದರೂ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಜಾಸ್ತಿ ಇದ್ದರೆ ಏನು ಮಾಡುತ್ತೆ, ಈಸಿಲಿ ಇಟ್ ಕ್ಯಾನ್ ಟೇಕ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ತಗೊಂಡ್ರೆ ಏನಾಗುತ್ತೆ, ಅದು ರಿಡ್ಯೂಸ್ ಆಗುತ್ತೆ. ಇದು ರಿಡ್ಯೂಸ್ ಆದರೆ ಇಟ್ ಕ್ಯಾನ್ ಆಕ್ಸಿಡೈಸ್ ಅನದರ್ ಒನ್. ಹಂಗಂತಂದ್ರೆ ಏನಾಗುತ್ತೆ, ಇವು these are oxidizing agents, strongest oxidizing agent. So F2 is strongest oxidizing agent. ನೆನಪಿಟ್ಟುಕೊಳ್ಳಿ, ಹೌದಾ? ನೋಡಿ, ಎಷ್ಟು ಪಾಸಿಟಿವ್ ಇರುತ್ತಲ್ಲ ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಷ್ಟದ್ರ ಟೆಂಡೆನ್ಸಿ ಟು ಗೆಟ್ ದಿ ಎಲೆಕ್ಟ್ರಾನ್ ಇಸ್ ಹೈ. ಎಷ್ಟು ಪಾಸಿಟಿವ್ ಇರುತ್ತಲ್ಲ ಅಷ್ಟು ಜಾಸ್ತಿ ಎಲೆಕ್ಟ್ರಾನ್ ಬೇಕಾಗಿರುತ್ತೆ, ಅದಕ್ಕೆ ಜಾಸ್ತಿ ಎಲೆಕ್ಟ್ರಾನ್ ತಗೋಬೇಕು ಅನ್ಕೊಂಡಿರುತ್ತೆ. ಇದು ಎಲೆಕ್ಟ್ರಾನ್ ತಗೊಂಡ್ರೆ ರೆಡ್ಯೂಸ್ ಆಗುತ್ತೆ. ಇದು ರೆಡ್ಯೂಸ್ ಆಗಬೇಕಾದ್ರೆ ಇನ್ನೊಬ್ಬರನ್ನ ಏನು ಮಾಡುತ್ತೆ, ಅದು ಆಕ್ಸಿಡೈಸ್ ಮಾಡುತ್ತೆ. ಸೊ ಹಾಗಾದ್ರೆ ಏನಂತ ಕರಿಬೋದು ನಾವು ಇದನ್ನು? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿಬೋದಾ? ಇದರ ಆಕ್ಸಿಡೈಸಿಂಗ್ ಪವರ್ ಏನಿರುತ್ತೆ, ಸಿಕ್ಕಾಪಟ್ಟೆ ಹೈ ಇರುತ್ತೆ. ಸೊ ಇಟ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಒನ್ಸ್ ಇದು ಎಲೆಕ್ಟ್ರಾನ್ ತಗೊಂಡ್ರೆ ಇಟ್ ವಿಲ್ ನಾಟ್ ಗಿವ್ ಬ್ಯಾಕ್ ದೀಸ್ ಎಲೆಕ್ಟ್ರಾನ್ಸ್, ವಾಪಸ್ ಎಲೆಕ್ಟ್ರಾನ್ ಕೊಡೋಕೆ ರೆಡಿ ಇರೋದಿಲ್ಲ. ಸೊ ಹಂಗಂತಂದ್ರೆ ನಾವೇನು ಕರಿಬೋದು ಇದನ್ನ? ಇಟ್ ವಿಲ್ ನಾಟ್ ಗಿವ್ ಎಲೆಕ್ಟ್ರಾನ್, ಸೊ ಇಟ್ ವಿಲ್ ನಾಟ್ ರೆಡ್ಯೂಸ್ ಎನಿ ಒನ್. So it is weakest reducing agent. ರಿಡಕ್ಷನ್ ಆಗಬೇಕಾದ್ರೆ ಏನು ಬೇಕು? ಎಲೆಕ್ಟ್ರಾನ್ ಬೇಕು. ಸಪೋಸ್ ಏನಾದರೂ ಫ್ಲೋರಿನ್ ಎಲೆಕ್ಟ್ರಾನ್ ಕೊಡ್ತಾ ಇದ್ರೆ ಇಟ್ ಮೈಟ್ ಹ್ಯಾವ್ ಬಿಕಮ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್, ಬಟ್ ಇಟ್ ವಿಲ್ ನಾಟ್ ಗಿವ್ ಎಲೆಕ್ಟ್ರಾನ್ ನಾವು, ಸೊ ಇಟ್ ವಿಲ್ ಬಿ ಅ ವೀಕೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಆಯ್ತಾ? ಟಾಪಲ್ಲಿ ಇರೋದು. ಬಟ್ ಟಾಪ್ ಟು ಬಾಟಮ್ ಅಂದಂಗೆ ಏನಾಗುತ್ತೆ ನೋಡಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ವಾಟ್ ಡು ಯು ಮೀನ್ ಬೈ ದಿಸ್? ಇಫ್ ಯು ಕಂಪೇರ್ ದೀಸ್ ಟು, ಫಸ್ಟ್ ಮತ್ತು ಸೆಕೆಂಡ್ ಕಂಪೇರ್ ಮಾಡಿದ್ರೆ ಫಸ್ಟ್ ಒನ್ ಬಿಹೇವ್ ಆಸ್ ಕ್ಯಾಥೋಡ್, ಸೆಕೆಂಡ್ ಒನ್ ಬಿಹೇವ್ ಆಸ್ ಆ್ಯನೋಡ್, ಹೌದಾ? ಸೆಕೆಂಡ್ ಥರ್ಡ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಒನ್ ಕ್ಯಾಥೋಡ್, ಥರ್ಡ್ ಒನ್ ಆ್ಯನೋಡ್. ಸೊ ಈ ಸಿರೀಸಲ್ಲಿ ಮೇಲ್ಗಡೆ ಇರೋದು ಕ್ಯಾಥೋಡು, ಕೆಳಗಡೆ ಇರೋದು ಆ್ಯನೋಡ್. ಮೇಲ್ಗಡೆ ಇರೋದು ಕ್ಯಾಥೋಡು, ಕೆಳಗಡೆ ಇರೋದು ಆ್ಯನೋಡ್. ಅರ್ಥ ಆಯ್ತಾ? ಓಕೆ. ಆ್ಯಂಡ್ ದಿಸ್ ಈಸ್ ಫಾರ್ ಹೈಡ್ರೋಜನ್ ಇಟ್ ಈಸ್ 0. ಫಾರ್ ಹೈಡ್ರೋಜನ್ ಇಟ್ ಈಸ್ 0 ವೋಲ್ಟ್, ಹೌದಾ? ಈ ಕೆಳಗಡೆ ಬರ್ತಾ ಹೋದ್ರೆ ಮತ್ತೆ ಏನಾಗುತ್ತೆ ನೋಡಿ, ದ ವ್ಯಾಲ್ಯೂ ಸ್ಟಿಲ್ ಡಿಕ್ರೀಸಸ್. ಇಟ್ ಈಸ್ ಲೋವೆಸ್ಟ್ ಫಾರ್ ದಿಸ್ ಒನ್, ಯಾವುದಕ್ಕೆ? ಲಿಥಿಯಂಗೆ. Li ಪ್ಲಸ್ ಲಿಥಿಯಂ ಪ್ಲಸ್ ಇಟ್ ಈಸ್ ರೆಡ್ಯೂಸ್ ಟು ಗಿವ್ ಲಿಥಿಯಂ. ನೆನಪಿಟ್ಕೊಳ್ಳಿ, ಲಿಥಿಯಂ ಪ್ಲಸ್, ಸಾರಿ ಲಿಥಿಯಂ ಇದ್ರ ಮೈನಸ್ ಎಲ್ಲಕ್ಕಿಂತ ಜಾಸ್ತಿ ನೆಗೆಟಿವ್ ಇದೆ ಅಂದರೆ ಮೀನಿಂಗ್ ಏನು ಗೊತ್ತಾ? ಲಿಥಿಯಂ ಡೋಂಟ್ ವಾಂಟ್ ಟು ಹ್ಯಾವ್ ಎಲೆಕ್ಟ್ರಾನ್. ಸಾರಿ ಲಿಥಿಯಂ ಅಲ್ಲ, Li ಪ್ಲಸ್ ಡೋಂಟ್ ವಾಂಟ್ ಟು ಹ್ಯಾವ್ ಎಲೆಕ್ಟ್ರಾನ್. ಟೆಂಡೆನ್ಸಿ ಭಾಳ ಕಡಿಮೆ ಇದೆ ಎಲೆಕ್ಟ್ರಾನ್ ಬೇಕಾಗೋದು, ಹೌದಾ? ಲಿಥಿಯಂ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಬಿಟ್ಕೊಡಕ್ಕೆ ಟ್ರೈ ಮಾಡುತ್ತೆ, ತಗೊಳಕ್ಕಲ್ಲ. ಸೊ ಎಲೆಕ್ಟ್ರಾನ್ ತಗೊಳಕ್ಕೆ ಟ್ರೈ ಮಾಡೋದೇ ಇಲ್ಲ ಇದು. ಹಂಗಂದ್ರೆ ಏನಿದು? ಇಟ್ ಈಸ್ ವೀಕೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಹೌದಾ? ಈಸಿಲಿ ಎಲೆಕ್ಟ್ರಾನ್ ಬಿಟ್ಕೊಡುತ್ತೆ, ಯಾವುದು? ಲಿಥಿಯಂ. ಸೊ ಇಟ್ ಈಸ್ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ನೆನಪಿದಾವ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ? ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ನೆನಪಿದೆಯಾ? LaH ಅಂತ ಕರಿತೀವಿ ನೋಡಿ ನಾವು ಇದನ್ನು, ಹೌದಾ? ಅಥವಾ ಬ್ಯೂಟೈಲ್ ಲಿಥಿಯಂ ಅಂತ ಬರುತ್ತೆ, ಡಿಬಾಲ್ H ಅಂತ ಬರುತ್ತೆ, ಹೌದಾ? ಅಲ್ಲೆಲ್ಲ ಲಿಥಿಯಂ ಇರುತ್ತೆ. ಅರ್ಥ ಆಯ್ತಾ? ನೆನಪಿಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತಲ್ಲ, ಮೀನ್ಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಿಡೈಸಿಂಗ್ ಏಜೆಂಟ್.
directly proportional to oxidizing power. And standard reduction potential is inversely proportional to reducing agent, or is inversely proportional to reducing power. I hope ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ ನಾನು ಇದನ್ನ. ನೆಕ್ಸ್ಟ್, to find equilibrium constant we can use this Inert cell ಯೂಸ್ ಮಾಡಿ ಏನು ಮಾಡ್ಬೋದು ನಾವು equilibrium ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ಮುಲಾ ನೋಡಿ, E cell is equals to 0. For at equilibrium E cell value becomes equal to 0. Then from the Nernst equation ಏನು ನೆನಪಿದೆಯಾ ಇದು? E cell is equals to Inert cell minus 0.0591 divided by n log of k. ಹೌದಾ? ಸೊ ದಿಸ್ ಇಸ್ ಅವರ್ K ಅಲ್ಲ, ಇಲ್ಲಿ ಆಕ್ಚುಲಿ ಏನಿರುತ್ತೆ, ಇದು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ಅಂತ ಇರುತ್ತೆ. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಅಟ್ ಇಕ್ವಿಲಿಬ್ರಿಯಮ್ ಕೇಸಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತಗೋತೀವ. ಸೊ ಇಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ KC. ಹೌದಾ? ಇಲ್ಲಿ ಏನಾಗುತ್ತೆ, E cell equal to 0 ಆಗುತ್ತೆ. 0 ಪುಟ್ ಮಾಡಿ, ಇಲ್ಲಿ ಏನಾಗುತ್ತೆ, ಇದು E cell equal to 0.0591 divided by n log k. This is the formula. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. K means equilibrium constant. And by using this we can also calculate Gibbs free energy. ಏನಿದೆ ಫಾರ್ಮುಲಾ ನೋಡಿ, delta G naught equal to minus NF Inert cell, where F is Faraday's constant. The value is 96,500 coulombs per mole. Okay. ನೋಡಿ, ಅದೇ ಇದು ಡೆಲ್ಟಾ G naught ವ್ಯಾಲ್ಯೂ. ಡೆಲ್ಟಾ G naught equal to minus NF Inert cell. ಇದನ್ನು ನಾವು ಯಾವ ಥರ ಎಕ್ಸ್ಪ್ರೆಸ್ ಮಾಡಿದೀವಿ, ನಾವು ಇದನ್ನ ಡೆಲ್ಟಾ G naught equal to minus RT ln KC ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಹೌದಾ? ಸೊ ಇದನ್ನು ನಾವು ಯಾವ ಥರ ಹೇಳ್ಬೋದು, ಡೆಲ್ಟಾ G naught is equals to minus 2.303 RT log KC. This is the relationship between free energy and equilibrium constant. Gibbs free energy and equilibrium constant. So ನೀವು ನೋಡಿ, ಈಕ್ವೇಷನ್ ಅಲ್ಲಿ ಇವನ್ನೆಲ್ಲಾನು ಯೂಸ್ ಮಾಡಬಹುದು. ನೆಕ್ಸ್ಟ್, ದ ರಿಲೇಶನ್ಶಿಪ್ ನೋಡಿ, Inert cell ಡೆಲ್ಟಾ G naught ಮತ್ತು K ದ ರಿಲೇಶನ್ಶಿಪ್ ಹೆಂಗಿದೆ. ರಿಲೇಶನ್ ಬಿಟ್ವೀನ್ Inert cell and K ಏನಿದೆ, ಇದು Inert cell equal to RT by NF ln K, ಅಥವಾ 0.0591 divided by n ln K. Relation between delta G naught and K, delta G naught equal to minus RT ln K, Next, delta G naught and Inert cell delta G naught equal to minus NF Inert cell. ಹೌದಾ? ಸಿಂಪಲ್ ಇದೆ. ನೆಕ್ಸ್ಟ್, ಕಾಂಬಿನೇಷನ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ನೋಡಿ, ನಾವು ಎರಡೆರಡು ಎಲೆಕ್ಟ್ರೋಡ್ನ ಕಂಬೈನ್ ಮಾಡಿದಾಗ ಎಲೆಕ್ಟ್ರೋ ಪೊಟೆನ್ಷಿಯಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೆನ್ಪಿಟ್ಕೊಳ್ಳಿ. ಡೆಲ್ಟಾ G naught is an extensive property. ಸೊ ಇಟ್ ಕ್ಯಾನ್ ಬಿ ಅಡಿಟಿವ್. ಏನಿದು ಅಡಿಟಿವ್, ಆ್ಯಡ್ ಮಾಡಬಹುದು. ಬಟ್ Inert cell ಆರ್ Inert ವ್ಯಾಲ್ಯೂ ಎಲೆಕ್ಟ್ರೋ ಪೊಟೆನ್ಷಿಯಲ್ ಇರುತ್ತಲ್ಲ, ಇಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಇದು ಇಂಟೆನ್ಸಿವ್, ಇಟ್ ಈಸ್ ನಾಟ್ ಅಡಿಟಿವ್, ಇಟ್ ಇಸ್ ಮಲ್ಟಿಪ್ಲಿಕೇಟಿವ್. ಏನಿದು ಮಲ್ಟಿಪ್ಲಿಕೇಶನ್ ಮಾಡಬಹುದು, ಬಟ್ ನಾವು ಎಡಿಷನ್ ಮಾಡೋಕ್ಕಾಗೋದಿಲ್ಲ ಯಾವುದನ್ನ, ಈ ವ್ಯಾಲ್ಯೂನ ಅಥವಾ Inert ವ್ಯಾಲ್ಯೂವನ್ನು. ಹೌದಾ? ಅದಕ್ಕೆ ಏನು ಮಾಡ್ತೀವಿ ನಾವು, ಓಕೆ, ಟು ಕ್ಯಾಲ್ಕುಲೇಟ್ Inert ವ್ಯಾಲ್ಯೂ ಆಫ್ ಅ ಪರ್ಟಿಕ್ಯುಲರ್ ಸೆಲ್, ಥರ್ಡ್ ಸೆಲ್ ಆನ್ ಕಾಂಬಿನೇಷನ್ ಆಫ್ ಟೂ ಸೆಲ್, ವಿ ಯೂಸ್ ಡೆಲ್ಟಾ G naught. ಎರಡು ಸೆಲ್ ಕಂಬೈನ್ ಮಾಡಿ ಮೂರನೇ ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಡೆಲ್ಟಾ G naught ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡೆಲ್ಟಾ G naught ಆಫ್ ಥರ್ಡ್ ಇಕ್ವೇಷನ್ ಈಕ್ವಲ್ ಟು ಡೆಲ್ಟಾ G naught ಆಫ್ ಫಸ್ಟ್, ಡೆಲ್ಟಾ G naught ಆಫ್ ಸೆಕೆಂಡ್, ಎರಡನ್ನು ಕಂಬೈನ್ ಮಾಡಬೇಕು. ಹೌದಾ? ಈ ಥರ ಒಂದು ಫಾರ್ಮುಲಾ ಬರುತ್ತೆ. Inert 3 is equals to N1 Inert 1 N2 Inert 2 by N3. ಹೌದಾ? ಆಯ್ತಾ? ಕಾನ್ಸಂಟ್ರೇಷನ್ ಸೆಲ್ಸ್. ಹೌದಾ? ಇದು ನೋಡ್ರಿ, ಇಂಪಾರ್ಟೆಂಟ್ ಇದು ಕಾನ್ಸಂಟ್ರೇಷನ್ ಸೆಲ್. ಕಾನ್ಸಂಟ್ರೇಷನ್ ಸೆಲ್ ಅಂದ್ರೆ ಏನು ಗೊತ್ತಾ? A cell is made by
ಸೇಮ್ ಸೊಲ್ಯೂಷನ್. ನೋಡಿ ಇಲ್ಲಿ ಕಾಪರ್ ಇದೆ, ಇಲ್ಲಿ ಕಾಪರ್ ಇದೆ, ಹೌದಾ? ಬಟ್ ಏನು ಡಿಫ್ರೆನ್ಸ್ ಅಂದರೆ ಹಿಯರ್ ದ ಕಾನ್ಸಂಟ್ರೇಷನ್ 0.01 m, ಇದು ಕಾನ್ಸಂಟ್ರೇಷನ್ ಈಸ್ 1 m. ಸೊ ಡ್ಯೂ ಟು ಡಿಫರೆನ್ಸ್ ಇನ್ ದಿ ಕಾನ್ಸಂಟ್ರೇಷನ್ ಸೆಲ್ ಕ್ಯಾನ್ ಜನರೇಟ್ ಎಲೆಕ್ಟ್ರಿಕ್ ಕರೆಂಟ್, ಹೌದಾ? ಕಾನ್ಸಂಟ್ರೇಷನ್ ಚೇಂಜ್ ಆದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಚೇಂಜ್ ಆದರೆ ನಮಗೇನು ಬರುತ್ತೆ? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಹೌದಾ? ಕರೆಂಟು ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಕ್ಲಿಯರ್. ಸೊ ಫಾರ್ ಕಾನ್ಸಂಟ್ರೇಷನ್ ಸೆಲ್ಸ್ ಇನರ್ಟ್ ಇಕ್ವೇಶನ್ ತಗೋಣ. ಏನಿದೆ? ಇ ಸೆಲ್ ಈಸ್ ಈಕ್ವಲ್ಸ್ ಟು ಇನಾಟ್ ಸೆಲ್ ಮೈನಸ್ 0.0591 divided by n log of concentration of product divided by concentration of reactant. For concentration cell, ನೋಡಿ product ಮತ್ತು reactant, these are made up of same element. So for same element inert cell remain same. ಎರಡು ಕಾಪರ್ ತಗೊಂಡ್ರೆ inert value ಸೇಮ್ ಇರುತ್ತೆ. So for concentration cell inert cell is equals to 0. ನೆನಪಿಟ್ಟುಕೊಳ್ಳಿ ಇದನ್ನು. inert cell equal to 0. ಈಗ ಪುಟ್ ಮಾಡಿ ಇದನ್ನು. can put the value of 0 here, ಹೌದಾ? ಇಲ್ಲೊಂದು ಸೆಲ್ ರಿಪ್ರೆಸೆಂಟ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆ ಇದು ಸೆಲ್. ಓಕೆ, ಇದರದ್ದು ಏನು ಬರೆಯೋಣ ಈಗ ನಾವು? ರಿಯಾಕ್ಷನ್ ಬರೆಯೋಣ, ಮೀನ್ಸ್ ಇಕ್ವೇಶನ್ ಅಲ್ಲಿ ಪುಟ್ ಮಾಡೋಣ. ದಿಸ್ ಈಸ್ ಇ ಸೆಲ್ ಈಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು? 0 ಮೈನಸ್ 0.0591 ಡಿವೈಡೆಡ್ ಬೈ n ಲಾಗ್ ಆಫ್ ಏನಂತ ಬರೀಬಹುದು ನಾವು ಇದನ್ನ? ಪ್ರೊಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಅಂತ ಬರೀಬಹುದಾ? ಪ್ರೊಡಕ್ಟ್ ಕಾನ್ಸಂಟ್ರೇಷನ್ ಆಫ್ ಪ್ರೊಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್, ಹೌದಾ? ಆಕ್ಚುಲಿ ಇದನ್ನ ಅವರು ಸೆಲ್ ರಿಪ್ರೆಸೆಂಟ್ ಮಾಡಿದ್ದಾರೆ. ನಾವು ರಿಯಾಕ್ಷನ್ ಬರೆದ್ರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ C1/C2, ಹೌದಾ? ಅವಾಗ ಏನಾಗುತ್ತೆ ನೋಡಿ, ಇದನ್ನ ರಿವರ್ಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ನೆಗೆಟಿವ್ ಬರುತ್ತೆ. ಸೊ ಇ ಈಸ್ ಈಕ್ವಲ್ಸ್ ಟು 0.0591 divided by n log of C2/C1. ದಿಸ್ ಇಸ್ ಅವರ್ ಫಾರ್ಮುಲಾ. ಇದನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? ಇದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಯಿತು. ಸೊ ವಿ ಹ್ಯಾವ್ ದಿಸ್ ಫಾರ್ಮುಲಾ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡೋಣ. ಎಲೆಕ್ಟ್ರೋಲೈಟಿಕ್ ಸೆಲ್ ಆರ್ ಎಲೆಕ್ಟ್ರೋಲೈಸಿಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಎಲೆಕ್ಟ್ರೋಲೈಸಿಸ್. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲೆಕ್ಟ್ರೋಲೈಟಿಕ್ ಸೆಲ್ ಆರ್ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆಕ್ಚುಲಿ ಹಿಯರ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ, ಹೌದಾ? ಸೊ ಇಲ್ಲಿ ಒಂಚೂರು ರಿಯಾಕ್ಷನ್ ಎಲ್ಲ ಡಿಫರೆಂಟ್ ಇರುತ್ತೆ. The phenomena of chemical changes taking place by the passage of electrical energy from an external source is called as electrolysis. ನೀವು ಎಕ್ಸ್ಟರ್ನಲ್ ಕರೆಂಟ್ ಪಾಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ ಮಾಡಿದ್ರೆ ಇದು ಎಲೆಕ್ಟ್ರೋಲೈಸಿಸ್ ಅಂತ ಕರೆಸ್ಕೊಳ್ಳುತ್ತೆ. ನೋಡಿ, ದಿಸ್ ಈಸ್ ಅವರ್ ಸೆಟಪ್ ಫಾರ್ ಎಲೆಕ್ಟ್ರೋಲೈಸಿಸ್. ನಾವೇನು ಮಾಡ್ತೀವಿ? ಇಲ್ಲಿ ಬ್ಯಾಟ್ರಿನ ಯೂಸ್ ಮಾಡ್ತೀವಿ, ಹೌದಾ? ಕರೆಂಟ್ ಸೋರ್ಸ್ ಇದು. ದಿಸ್ ಈಸ್ ಪಾಸಿಟಿವ್ ಎಂಡ್, ದಿಸ್ ಈಸ್ ನೆಗೆಟಿವ್ ಎಂಡ್, ಹೌದಾ? ಇಲ್ಲಿ ಏನಾಗುತ್ತೆ? ಪಾಸಿಟಿವ್ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. at a positive oxidation takes place and is called as anode. ಪಾವ್ ಅಂತ ಕರಿತೀವಿ ನಾವು ಇದನ್ನು. ಇದು ಪಾವ್, ನೆನ್ಪಿಟ್ಕೊಳ್ಳಿ ಪಾವ್. ಅವಾಗಲೇ ಏನಿತ್ತದು? ಲೋನ್ ಅಂತ ಐತೆ, ನೆನಪಿದೆಯಾ? ಲೋನ್. ಈಗ ಏನಿದು? ಪಾವ್, ಹೌದಾ? ಸೊ ಏನು ಮಾಡ್ತೀವಿ ಅಂತಂದ್ರೆ, ನಾವು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿ ಪಾವ್ ತೊಗೊಂಡು ತಿಂದ್ಬಿಡ್ತೀವಿ ಅಷ್ಟೇ. ಪಾವ್ ಮೀನ್ಸ್ ಬನ್ ಅಂತ ನನಗೆ, ಹೌದಾ? ಸೊ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇದನ್ನು ಪಾವ್ ಅಂತ ಕರೀತಾರೆ. ದಟ್ ಮೀನ್ಸ್ ಬನ್, ಹೌದಾ? ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ವಿ ಆರ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಡ್ಯೂ ಟು ದಿ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸಮ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದಿ ಸೆಲ್. ಹಿಯರ್ at the anode some chemical reaction takes place and at the cathode some other chemical reaction takes place. Anode ಅಲ್ಲಿ ಯಾವಾಗಲೂ ಆಕ್ಸಿಡೇಷನ್ ಆಗುತ್ತೆ, ಕ್ಯಾಥೋಡ್ ಅಲ್ಲಿ ಯಾವಾಗಲೂ ರಿಡಕ್ಷನ್ ಆಗುತ್ತೆ, ಹೌದಾ? ಒಂದಿಷ್ಟು ನೋಡೋಣ, ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ ಇದನ್ನು. ಕ್ಯಾಟಯಾನ್ಸ್, ಯಾವ ಕ್ಯಾಟಯಾನು ಫಸ್ಟ್ ರಿಡ್ಯೂಸ್ ಆಗುತ್ತೆ, ಯಾವ್ದು ಕ್ಯಾಟಯಾನು ನೆಕ್ಸ್ಟ್ ರಿಡ್ಯೂಸ್ ಆಗುತ್ತೆ, ಹೌದಾ? ದಿಸ್ ಈಸ್ ರಿಡ್ಯೂಸಿಂಗ್ ಟೆಂಡೆನ್ಸಿ. ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಏನಿರುತ್ತೆ ಅಂದರೆ ಲಿಥಿಯಂ ಇರುತ್ತೆ.
ಲಿಥಿಯಂ ಆದಮೇಲೆ ಸೋಡಿಯಂ ಇರುತ್ತೆ, ಹೌದಾ? ಲಿಥಿಯಂ ಆದಮೇಲೆ ಪೊಟ್ಯಾಷಿಯಮ್ ಆದಮೇಲೆ ಸೋಡಿಯಂ ಆದಮೇಲೆ ನೆಕ್ಸ್ಟ್ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕು, ಐರನ್ನು, ಲೆಡ್ಡು, ಹೈಡ್ರೋಜನ್ನು, ಕಾಪರು, ಸಿಲ್ವರು. ಸೊ ಇದ್ರ ಮೀನಿಂಗ್ ಏನು ಗೊತ್ತಾ? ನಿಮ್ಮ ಸೊಲ್ಯೂಷನಲ್ಲಿ ಏನಾದರೂ ಬೈ ಮಿಸ್ಟೇಕ್ ಇವೆರಡು ಪ್ರೆಸೆಂಟ್ ಇದ್ದರೆ, ಯಾವುದು ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಎರಡು ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ ಹೇಳಿ? ವಿಚ್ ಕ್ಯಾನ್ ಬಿ ರೆಡ್ಯೂಸ್ಡ್ ಫಸ್ಟ್. ಸಿ, ರೆಡ್ಯೂಸಿಂಗ್ ಟೆಂಡೆನ್ಸಿ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ನೀವು ಟಾಪ್ ಟು ಬಾಟಮ್ ಬಂದರೆ ರೆಡ್ಯೂಸಿಂಗ್ ಟೆಂಡೆನ್ಸಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ರೆಡ್ಯೂಸಿಂಗ್ ಟೆಂಡೆನ್ಸಿ ಇನ್ಕ್ರೀಸಸ್. ನೀವು ಸಿಲ್ವರ್ ಮತ್ತು ಕಾಪರ್ ತಗೊಂಡ್ರೆ ಸಿಲ್ವರ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ, ಕಾಪರ್ ಆಕ್ಸಿಡೈಸ್ ಆಗುತ್ತೆ, ಹೌದಾ? ಇಫ್ ಯು ಕನ್ಸಿಡರ್ ಹೈಡ್ರೋಜನ್ ಆ್ಯಂಡ್ ಕಾಪರ್, ದ ಕಾಪರ್ ಬಿಕಮ್ಸ್ ಕ್ಯಾಥೋಡ್, hydrogen becomes anode. If you take lead and hydrogen, lead becomes anode, hydrogen becomes cathode. ಅರ್ಥ ಆಯ್ತಾ? ಯಾವುದು ಡೌನ್ ಇರುತ್ತಲ್ಲ ಅದು ಈಸಿಲಿ ರೆಡ್ಯೂಸ್ ಆಗುತ್ತೆ, ಕ್ಯಾಟಯನ್ಸಲ್ಲಿ. ಯಾನಯನ್ಸಲ್ಲಿ ನೋಡಿ, ಸಿ ದಿಸ್ ಈಸ್ ಆಕ್ಸಿಡೈಸಿಂಗ್ ಟೆಂಡೆನ್ಸಿ ಟು ಗೆಟ್ ಆಕ್ಸಿಡೈಸ್, ಹೌದಾ? ನಮ್ಗೆ ಯೂಸ್ ಆಗೋದು ಯಾವುದಿದ್ರೆ ನೋಡಿ, ಫಸ್ಟ್ ಸಲ್ಫೇಟು, ಆಮೇಲೆ ನೈಟ್ರೇಟು, ಹೌದಾ? ಆಮೇಲೆ ಕ್ಲೋರೈಡು, ಬ್ರೋಮೈಡು, ಅಯೋಡೈಡು, ಹೈಡ್ರಾಕ್ಸೈಡ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಆರ್ಡರ್. ಇನ್ನೂ ಕ್ಲಿಯರ್ ಆಗಿ ಅರ್ಥ ಯಾವಾಗ ಆಗುತ್ತೆ ಅಂದರೆ ಈಗ ಆಗುತ್ತೆ ನೋಡಿ. ಆ್ಯಂಡ್ ಇಫ್ ಯು ಕನ್ಸಿಡರ್ ಮೋಲ್ಟನ್ NaCl, ಮೋಲ್ಟನ್ NaCl ಅಂತಂದರೆ ಅಥವಾ ಫ್ಯೂಸ್ಡ್ NaCl, ಇದನ್ನು ಮೋಲ್ಟನ್ ಅಂತಲೂ ಕರೀತಾರೆ, ಫ್ಯೂಸ್ಡ್ ಅಂತಲೂ ಕರೀತಾರೆ. It contains only sodium ions and Cl minus ions. ಇಲ್ಲಿ Na ಪ್ಲಸ್ ಮತ್ತು Cl ಮೈನಸ್ ಇರುತ್ತೆ. ಎಲೆಕ್ಟ್ರೋಲೈಸಿಸ್ ಆಗಬೇಕಾದ್ರೆ ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೆ ನಾನು? ಅಟ್ ದಿ ಆ್ಯನೋಡ್, ಎಸ್, ವೆರಿ ಗುಡ್, ಆಕ್ಸಿಡೇಷನ್ ಆಗುತ್ತೆ. ಯಾರು ಆಕ್ಸಿಡೈಸ್ ಆಗ್ಬೋದು ಇದರಲ್ಲಿ? ವಾಟ್ ಡು ಯು ಮೀನ್ ಬೈ ಆಕ್ಸಿಡೇಷನ್? ಲಾಸ್ ಆಫ್ ಎಲೆಕ್ಟ್ರಾನ್. ಇದರ ಹತ್ರ ಮೊದಲೇ ಎಲೆಕ್ಟ್ರಾನ್ ಇಲ್ವಾ? ಆಲ್ರೆಡಿ ಬೆಗ್ಗರ್ ಆಗಿದೆ ಇದು. We cannot remove electron from sodium. We have to take chlorine, Cl minus. It can lose 2 electrons to give Cl2. So during the electrolysis of molten NaCl at anode, chlorine gas is liberated. In liberate ಆಯಿತು chlorine gas, ಹೌದಾ? at cathode ಅಲ್ಲಿ ಏನಾಗುತ್ತೆ ನೋಡಿ? ಎಸ್, ಯಾವ ರಿಯಾಕ್ಷನ್ ಆಗುತ್ತೆ? ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಯಾವುದದು? ರಿಡಕ್ಷನ್ ರಿಯಾಕ್ಷನ್, ಹೌದಾ? ಸೊ ಯಾರು ರಿಡ್ಯೂಸ್ ಆಗ್ತಾರೆ ಈಗ? ಸೋಡಿಯಂ ಕ್ಯಾನ್ ಬಿ ರಿಡ್ಯೂಸ್ಡ್. 2Na ಪ್ಲಸ್ 2 ಎಲೆಕ್ಟ್ರಾನ್ಸ್. ಯಾಕೆ 2 ಎಲೆಕ್ಟ್ರಾನ್ ಅಂತ ಹೇಳಿ? ಇಲ್ಲಿ ನಾನು 2 ಎಲೆಕ್ಟ್ರಾನ್ ತೊಗೊಂಡಿದ್ದೀನಿ. ಸೊ ಇಟ್ ವಿಲ್ ಪ್ರೊಡ್ಯೂಸ್ 2Na ಸಾಲಿಡ್, ಹೌದಾ? ಕ್ಯಾಥೋಡಲ್ಲಿ ಸೋಡಿಯಂ ಬರುತ್ತೆ, ಆ್ಯನೋಡಲ್ಲಿ ಕ್ಲೋರಿನ್ ಬರುತ್ತೆ. ಯಾವಾಗಿದ್ದು? ಮೋಲ್ಟನ್ NaCl. ಆ್ಯಕ್ಚುಯಲ್ ಸ್ಟೋರಿ ಇಲ್ಲಿದೆ ನೋಡಿ. ಯು ಟ್ರೈ ಟು ಎಲೆಕ್ಟ್ರೋಲೈಸ್ ಅಕ್ವಸ್ NaCl, ದರ್ ಈಸ್ ಆ್ಯಕ್ಚುಯಲ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅಂದರೆ ನೋಡಿ, ಅಕ್ವಸ್ NaClನ ಎಲೆಕ್ಟ್ರೋಲೈಸ್ ಮಾಡಬೇಕಾದ್ರೆ ಅಯಾನ್ಸ್ ಯಾವ್ದು ಬರುತ್ತೆ? Na ಪ್ಲಸ್ ಇರುತ್ತಾ, ಪ್ಲಸ್ H ಪ್ಲಸ್ ಇದೆ ಪಾಸಿಟಿವಲ್ಲಿ. H ಪ್ಲಸ್ ಇಸ್ ಫ್ರಮ್ ವಾಟರ್. ಅಕ್ವಸ್ ಅಂತಂದ್ರೆ ಏನು? H ಪ್ಲಸ್ಸು H ಮೈನಸ್ ಇರುತ್ತಲ್ವಾ, ಇದು. ಆಮೇಲೆ Cl ಮೈನಸ್ಸು ಇರುತ್ತೆ, OH ಮೈನಸ್ಸು ಇರುತ್ತೆ, ಹೌದಾ? ಸೊ ಈಗ ನೋಡಿ, ಆಟ್ ಆ್ಯನೋಡ್ ಯಾವ ರಿಯಾಕ್ಷನ್ ಆಗಬೇಕು? ಆ್ಯನೋಡಲ್ಲಿ ಆಕ್ಸಿಡೇಷನ್ ಯಾರಾಗಬೇಕು? ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರೋರು. ನಮಗೆ ಕ್ಲೋರಿನ್ ಹತ್ರನೂ ಎಲೆಕ್ಟ್ರಾನ್ ಇದೆ, ಹೈಡ್ರಾಕ್ಸೈಡ್ ಹತ್ರನೂ ಎಲೆಕ್ಟ್ರಾನ್ ಇದೆ. ಹೂ ಕ್ಯಾನ್ ಆಕ್ಸಿಡೈಸ್ ಫಸ್ಟ್? ಹೂ ಕ್ಯಾನ್ ಗೆಟ್ ಆಕ್ಸಿಡೈಸ್ಡ್ ಫಸ್ಟ್? ಚೆಕ್ ಮಾಡೋಣ. ನೆನಪಿಟ್ಕೊಳ್ಳಿ, ಇಲ್ಲಿ ಏನಿದೆ ನೋಡಿ, ದಿಸ್ ಈಸ್ ಆಕ್ಸಿಡೈಸಿಂಗ್ ಟೆಂಡೆನ್ಸಿ. ಮೇಲ್ಗಡೆ ಹೋದಂಗೆ ಏನಾಗುತ್ತೆ? ಆಕ್ಸಿಡೈಸಿಂಗ್ ಟೆಂಡೆನ್ಸಿ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಲೋರೈಡ್ಗೂ ಮತ್ತು ಹೈಡ್ರಾಕ್ಸೈಡ್ಗೂ ನಾವು ಕಂಪೇರ್ ಮಾಡಿದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ನಾವು ಎಷ್ಟು ಮಾಡ್ಬೋದಾ? ಕ್ಲೋರೈಡ್ ಮತ್ತು ಹೈಡ್ರಾಕ್ಸೈಡ್ ಕಂಪೇರ್ ಮಾಡಿದ್ರೆ, ಎಸ್, ವೆರಿ ಗುಡ್, ಕ್ಲೋರೈಡ್ ಗೆಟ್ ರೆಡ್ಯೂಸ್ಡ್ ಫಸ್ಟ್, ಗೆಟ್ ಆಕ್ಸಿಡೈಸ್ಡ್ ಫಸ್ಟ್. At anode, chlorine gas is liberated. Anode, cathode ಅಲ್ಲಿ ಏನಾಗುತ್ತೆ ನೋಡಿ, ಮತ್ತೆ 2 ಅಯಾನ್ಸ್ ಇದೆ. ಯಾವುದು? Na ಪ್ಲಸ್ ಇದೆ, ಆಮೇಲೆ H ಪ್ಲಸ್ ಇದೆ. Na ಪ್ಲಸ್ ಆ್ಯಂಡ್ H ಪ್ಲಸ್,
ಹೌದಾ? ಸೊ ಹೂ ಕ್ಯಾನ್ ಅಂಡರ್ಗೋ ರಿಡಕ್ಷನ್ ಫಸ್ಟ್ at cathode. At cathode 2H plus 2 electrons gives H2. ಸರ್ ಯಾಕೆ ಸರ್ ಇದನ್ನ ಯಾಕೆ ಬರೋದ್ರಿ? ಇಲ್ಲಿ ಒಂದು ರೀಸನ್ ಇದೆ. ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಇದನ್ನು ಕನ್ಸಿಡರ್ ಮಾಡ್ಬೋದು, ಯಾವುದನ್ನು Na+ ಅನ್ನು. ಹೌದಾ? ಸೊ Na+ ಕನ್ಸಿಡರ್ ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ನಮ್ಮ ಹತ್ರ ಇದೆ ಅಲ್ವಾ? ಓಕೆ, ಇಲ್ಲೇನಿದೆ H+ ಇಲ್ಲಿದೆ, ಕಾಣಿಸ್ತಾ ಇಲ್ವಾ ಇದು? ಟೇಕ್ ಅನದರ್ ಕಲರ್. ಎಸ್, ದಿಸ್ ಇಸ್ ಅವರ್ H+. Na+ ಇಲ್ಲಿದೆ, ಇಲ್ಲಿದೆ. ನಂದೇನಿದೆ ಕಂಡೀಷನು, ಡೌನಲ್ಲಿರೋದು ಫಸ್ಟ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಅಪ್ಪಲ್ಲಿರೋದು ಆಮೇಲೆ ರೆಡ್ಯೂಸ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಸೋಡಿಯಂ ಆ್ಯಂಡ್ ಹೈಡ್ರೋಜನ್ ಈಸ್ ರೆಡ್ಯೂಸ್ಡ್ ಫಸ್ಟ್. ಅರ್ಥ ಆಯ್ತಾ? ಸೊ ಓವರಾಲ್ ರಿಯಾಕ್ಷನ್ ಅಂತ ಕೇಳಿದ್ರೆ ಇವನ್ನೇ ಏನು ಮಾಡಿ, ಕಂಬೈನ್ ಮಾಡಿ ಬರೆದ್ಬಿಡಿ. ಅಲ್ವಾ? ಇದು ಕಲರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಸರಿ, ವಿ ಗೋ ಫಾರ್ ನೆಕ್ಸ್ಟ್. ಓಕೆ, ಇಲ್ಲಿದೆ ನೋಡಿ, ಒಂದಿಷ್ಟು ನಮ್ಮ ರೆಫರೆನ್ಸ್ಗೆ ನಾನು ಕೊಟ್ಟಿದ್ದೀನಿ. ಅಕ್ವಾಸ್ ಎನರ್ಜಿ ತೊಗೊಂಡ್ರೆ ಏನೇನು ಬರುತ್ತೆ. ಗ್ರಾಫೈಟ್ ಎಲೆಕ್ಟ್ರೋಡ್ ತೊಗೋತೀವಿ, ಪ್ರೊಡಕ್ಟ್ ಆ್ಯಟ್ ಕ್ಯಾಥೋಡ್ ಆ್ಯಂಡ್ ಪ್ರೊಡಕ್ಟ್ ಆ್ಯಟ್ ಆ್ಯನೋಡ್. ಕ್ಯಾಥೋಡಲ್ಲಿ ಯಾವ್ದು ಬರುತ್ತೆ, ಎನೋಡಲ್ಲಿ ಯಾವ್ದು ಬರುತ್ತೆ ಅಂತ ನೀವು ಒಂಚೂರು ಮಾರ್ಕ್ ಮಾಡ್ಕೋಬೇಕು ಇದನ್ನು. ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಒಂದು ಕೆಲಸ ಮಾಡಿ, ನಿಮ್ಮ NCERT ಬುಕ್ಕಲ್ಲಿ ಯಾವ ಎಕ್ಸಾಂಪಲ್ ಇದೆಯಲ್ಲ ಆ ಎಕ್ಸಾಂಪಲ್ ಮಾತ್ರ ಬರೋದು KCETಗೆ. ನೀವು ನೀಟು ಮತ್ತು JW ಏನಾದರೂ ಪ್ರಿಪೇರ್ ಆಗ್ತಿದ್ದರೆ ಯು ಕ್ಯಾನ್ ರೆಫರ್ ದಿಸ್ ಒನ್. ಈ ಒಂದು ಟೇಬಲನ್ನು, ಪರ್ಟಿಕ್ಯುಲರ್ ಟೇಬಲನ್ನು ನೀಟು ಮತ್ತು JW ಸಲುವಾಗಿ ರೆಫರ್ ಮಾಡ್ಬೋದು. ಹೌದಾ? KCETಗೆ ಇದು ಚಲೇಗ, ನಿಮ್ಗೆ ನಾರ್ಮಲ್ ಗೊತ್ತಿದ್ರೆ ಸಾಕು. ಅದ ಲೈಕ್ AlCl3, ಅಕ್ವಾಸ್ AlCl3, ಮೋಲ್ಟನ್ AlCl3. ಹೌದಾ? ಮ್ಯಾಕ್ಸಿಮಮ್ ಕೇಳಿರೋದೆಲ್ಲ ಇಲ್ಲಿ ತನಕ ಕೇಳಿದ್ದು NaCl ಕೇಳಿದ್ದಾರೆ. ಹೌದಾ? ನೆಕ್ಸ್ಟ್ ನೋಡಿ, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್, ಇದರಲ್ಲಿ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ದ ಅಮೌಂಟ್ ಆಫ್ ಕೆಮಿಕಲ್ ರಿಯಾಕ್ಷನ್, the amount of substance liberated or deposited at any electrode is directly proportional to the quantity of electricity passed through it. So, through the electrolytic solution. ಇದು ಫ್ಯಾರಡೇಸ್ ಲಾ. ಇದೇನು ಹೇಳ್ತಪ್ಪ ಅಂದರೆ, the amount of substance liberated or deposited is directly proportional to quantity of charge passed. ಇದನ್ನು ನಾವು ಹೆಂಗೆ ಬರಿಬೋದು, W is equals to Z into Q ಅಂತ ಬರಿತೀವಿ. Z ಅಂದರೆ ಎಲೆಕ್ಟ್ರೋಕೆಮಿಕಲ್ ಇಕ್ವಿವ್ಯಾಲೆನ್ಸ್. Z ಅಂದರೆ ಇದು ಎಲೆಕ್ಟ್ರೋಕೆಮಿಕಲ್ ಇಕ್ವಿವ್ಯಾಲೆನ್ಸ್. ಹೌದಾ? ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಇದನ್ನು ಇಕ್ವಿವ್ಯಾಲೆಂಟ್ ವೇಟ್ ಡಿವೈಡ್ ಬೈ ಫ್ಯಾರಡೇ. ಇಲ್ಲಿ ಇದನ್ನು Z ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಇಕ್ವಿವ್ಯಾಲೆಂಟ್ ವೇಟ್ ಬೈ ಫ್ಯಾರಡೇ. ಹೌದಾ? ಸೊ ಬಟ್ ನಾವಿಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ಏನು ಮಾಡ್ತೀವಿ, ಶಾರ್ಟ್ಕಟನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ Al3+ plus 3 electrons gives Al. ಇದರ ಮೀನಿಂಗ್ ಏನಂತಂದರೆ, ಇಫ್ ಯು ಟೇಕ್ 1 mole of Al3+ ions and if you pass 3 mole of electrons, 3 mole means 3 Faraday of charge, and you will get 1 mole of aluminum ಅಥವಾ 27 gram of aluminum. ಅರ್ಥ ಆಯ್ತಾ ಇದು? ಹೌದಾ? ನಾವು ಈ ಥರ ಏನು ಮಾಡ್ತೀವಿ, ಇದನ್ನು ಶಾರ್ಟ್ಕಟ್ಟಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ಅದನ್ನು ಫ್ಯಾರಡೇಸ್ ಲಾ ಅನ್ನು. ಇಲ್ಲಿ ಇನ್ನೊಂದು ಬರುತ್ತೆ ಇದರಲ್ಲಿ, ಫ್ಯಾರಡೇ ಲಾದಲ್ಲಿ W is equals to Z into Q ಅಂದರೆ ಏನು, I into T. ಫಿಸಿಕ್ಸಲ್ಲಿ ಕಲ್ತಿರ್ತಾರೆ ಇದನ್ನು. W is equals to Z into I into T. ಆಯ್ತಾ? ಓಕೆ, ಫ್ಯಾರಡೇ ಇದು ಸೆಕೆಂಡ್ ಲಾ ಬರುತ್ತೆ. ಸೆಕೆಂಡ್ ಲಾ ಏನು ಹೇಳ್ತೆ ಅಂದರೆ, ಫ್ಯಾರಡೇ ಸೆಕೆಂಡ್ ಲಾ ಇಸ್ ವೆರಿ ಯೂಸ್ಫುಲ್ ಫಾರ್ ದಿ ಡಿಟರ್ಮಿನೇಷನ್ ಆಫ್ ಕೆಮಿಕಲ್ ಇಕ್ವಿವ್ಯಾಲೆನ್ಸ್. ಹೌದಾ? ಇಲ್ಲಿ ಏನು ಹೇಳ್ತೆ ಅಂತಂದರೆ, ದ ಮಾಸಸ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಆರ್ ಲಿಬರೇಟೆಡ್ ವೆನ್ ದಿ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ದಿ ಡಿಫರೆಂಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ನೋಡಿ, ನಾನು ಏನು ಮಾಡ್ತೀನಿ ಅಂತಂದರೆ, ಎರಡು ಡಿಫರೆಂಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ತೊಗೋತೀನಿ. ವಿಲ್ ಟೇಕ್ ಕಾಪರ್ ಸಲ್ಫೇಟ್ ಆ್ಯಂಡ್ AgNO3 ಸಿಲ್ವರ್ ನೈಟ್ರೇಟ್. ನಾನು ಎರಡಕ್ಕೆ ಏನು ಮಾಡ್ತೀನಿ, ಐ ವಿಲ್ ಪಾಸ್ ಸೇಮ್ ಅಮೌಂಟ್ ಆಫ್ ಕರೆಂಟ್. ಹೌದಾ? ಅವಾಗ ಏನಾಗುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗಂತಂದರೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಕ್ವಿವ್ಯಾಲೆಂಟ್ ವೇಟ್.
or weight of the substance deposited or liberated by using this formula. W1 by W2 is equals to E1 by E2. E1 by E2. Right? This is Faraday's second law. Next, types of electrolytes anta barutte idaರಲ್ಲಿ. Types of electrolytes. ಹೌದಾ? ಇದರಲ್ಲಿ strong electrolyte means highly ionized. Example HCl, H2SO4, strong acid, strong base, ಎಲ್ಲ saltಗಳು. These are the example for such kind. Weak electrolyte. ನೋಡಿ, weak electrolyte ಅಂದ್ರೆ weak acid ಅಥವಾ weak base ಇರುತ್ತೆ. ಕಾರ್ಬೋನಿಕ್ ಆಸಿಡ್, ಹೌದಾ, ಮೆಲಾಸ್ಟಿಕ್ ಆಸಿಡ್, ಅಮೋನಿಯಂ ಹೈಡ್ರಾಕ್ಸೈಡ್ ವೀಕ್ ಬೇಸ್ ಇದು. ಓಕೆ, ಸ್ಪೆಸಿಫಿಕ್ ಕಂಡಕ್ಟನ್ಸ್ ಹೆಂಗೆ ಡಿಫೈನ್ ಮಾಡ್ಬೋದು ನೋಡಿ. ನಾವು ಇದನ್ನು ಸ್ಪೆಸಿಫಿಕ್ ಕಂಡಕ್ಟನ್ಸ್ ಆರ್ ಕಂಡಕ್ಟಿವಿಟಿ ಬೋತ್ ಆರ್ ಸೇಮ್. ಇದನ್ನು ನಾವು ಕಫಾದಿಂದ ಸಿಂಬಲೈಸ್ ಮಾಡ್ತೀವಿ. ಸಿಂಬಲ್ ಏನು? ಕಫ ಇಸ್ ಡಿಫೈನ್ಡ್ ಆಸ್ ದ ಕಂಡಕ್ಟನ್ಸ್ ಆಫ್ ಯೂನಿಟ್ ವಾಲ್ಯೂಮ್ ಆಫ್ ಅ ಸೆಲ್. ಒಂದು ಸೆಲ್ಲಲ್ಲಿ ಒಂದು ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡಿದ್ರೆ ಆ ಯೂನಿಟ್ ವಾಲ್ಯೂಮ್ನಿಂದ ಎಷ್ಟು ಕಂಡಕ್ಷನ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕಫ. ಕಫ ಇಸ್ ಈಕ್ವಲ್ಸ್ ಟು 1 divided by rho. ಹೌದಾ? ಸೊ ರೋ ಈಕ್ವಲ್ ಟು AR divided by L. ನೋಡಿ, ಹಾಗಾದರೆ ಕಫ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಈಗ ಕಫ ಈಸ್ ಈಕ್ವಲ್ಸ್ ಟು L by A into R. L by ಅಂದರೆ ಏನಿದು? ಸೆಲ್ ಕಾನ್ಸ್ಟೆಂಟ್. ನೆನ್ಪಿಟ್ಟುಕೊಳ್ಳಿ, L by ಅಂದರೆ ಸೆಲ್ ಕಾನ್ಸ್ಟೆಂಟ್. G star is equals to L divided by A. ಹೌದಾ? 1 by R ಅಂತಂದರೆ 1 by R is equals to G ಕಂಡಕ್ಟನ್ಸ್. ಹೌದಾ? ಕಫ ಇಸ್ ಈಕ್ವಲ್ಸ್ ಟು ಏನಂತ ಬರೀಬೋದು ನಾವೀಗ? G ಸ್ಟಾರ್ ಅಂತ ಬರೀಬಹುದಾ? ಯೂನಿಟ್ ಏನಾಗುತ್ತೆ? ಸೈಮನ್ ಪರ್ ಮೀಟರ್. ಯೂನಿಟ್ ವಿಲ್ ಬಿ ಸೈಮನ್ ಪರ್ ಮೀಟರ್. ಡೋಂಟ್ ಪ್ರೊನೌನ್ಸ್ ಇಟ್ ಆಸ್ ಸಿಮೆನ್. ಆಯ್ತಾ? ಮೋಲಾರ್ ಕಂಡಕ್ಟನ್ಸ್. ಮೋಲಾರ್ ಕಂಡಕ್ಟನ್ಸ್ ಅಂದ್ರೆ ಏನು? ಕಂಡಕ್ಟನ್ಸ್ ಆಫ್ ಅ ಸೊಲ್ಯೂಷನ್ ಕಂಟೈನಿಂಗ್ 1 mole ಆಫ್ ಎಲೆಕ್ಟ್ರೋಲೈಟ್, ದಟ್ ಈಸ್ ಕಾಲ್ಡ್ ಆಸ್ ಮೋಲಾರ್ ಕಂಡಕ್ಟನ್ಸ್. ಈ ಮೋಲಾರ್ ಕಂಡಕ್ಟನ್ಸ್ ನ ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟನ್ಸ್. ಏನಾ? ಫಾರ್ಮುಲಾ ಏನಾಗುತ್ತೆ? ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ಸ್ ಟು ಆರ್ ಮ್ಯೂ ಇಸ್ ಈಕ್ವಲ್ಸ್ ಟು ಕಫ ಇಂಟು ವಿ. ಹೌದಾ? lambda m is equals to kappa into 1000 divided by concentration. This is easier formula than this one. ಈ ಫಾರ್ಮುಲಾ ಗಿಂತ ಇದು ಈಸಿ ಆಗಿರುತ್ತೆ. ಇದನ್ನೇ ರೆಫರ್ ಮಾಡಿ. lambda m. Next, effect of dilution on conductivity. ಕಂಡಕ್ಟಿವಿಟಿ ಮೇಲೆ ಯಾವ ತರ ಎಫೆಕ್ಟ್ ಮಾಡುತ್ತೆ ನೋಡಿ ಡೈಲ್ಯೂಷನ್. ಡೈಲ್ಯೂಷನ್ ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ ಲ್ಯಾಂಬ್ಡಾ ಎಮ್ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ಇನ್ಕ್ರೀಸ್ ಮಾಡಿದ್ರೆ ಲ್ಯಾಂಬ್ಡಾ ಎಮ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಲ್ಯಾಂಬ್ಡಾ ಇಕ್ವಿವ್ಯಾಲೆಂಟ್ ಅಂತ ಬರುತ್ತೆ. ಹೌದಾ? ಸೊ ದ್ಯಾಟ್ ಆಲ್ಸೋ ಇನ್ಕ್ರೀಸಸ್ ಇಫ್ ಯು ಇನ್ಕ್ರೀಸ್ ದಿ ಡೈಲ್ಯೂಷನ್. ಹೌದಾ? ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಇದರಲ್ಲಿ lambda m equivalent to specific conductance. It is inversely proportional to dilution. ನೀವು ಡೈಲ್ಯೂಷನ್ ಮಾಡ್ತಾ ಹೋದ್ರೆ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹೌದಾ? ದಿಸ್ ಈಸ್ ಮೋಲಾರ್ ಕಂಡಕ್ಟನ್ಸ್ ವರ್ಸಸ್ ಕಾನ್ಸಂಟ್ರೇಷನ್ ಗ್ರಾಫ್. ದಿಸ್ ಗ್ರಾಫ್ ಹೋಲ್ಡ್ಸ್ ಗುಡ್ ಓನ್ಲಿ ಫಾರ್ ಬಾಯ್ಸ್, ನಾಟ್ ಫಾರ್ ಗರ್ಲ್ಸ್. ಏನು ನೋಡಿ ಇದು? ಸಿ ದಿಸ್ ಲಾ ಯಾವುದಿದು? ಡಿಬೆ-ಹೊಕ್ಕೆಲ್ ಓನ್ಸಾಗರ್ ಇಕ್ವೇಶನ್ ಅಂತ ಬರುತ್ತೆ. ಹೌದಾ? ಸೊ ಈ ಡಿಬೆ-ಹೊಕ್ಕೆಲ್ ಓನ್ಸಾಗರ್ ಇಕ್ವೇಶನ್ ಏನು ಕೆಲಸ ಮಾಡುತ್ತೆ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಏನು ಇಂಡಿಕೇಟ್ ಮಾಡುತ್ತೆ ಇದು? ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ಗಿವನ್ ಬೈ ಡಿಬೆ-ಹೊಕ್ಕೆಲ್ ಓನ್ಸಾಗರ್ ಇಕ್ವೇಶನ್. ಹೌದಾ? ಇಟ್ ಕೆನಾಟ್ ಬಿ we cannot calculate lambda naught m value of weak electrolyte ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಹೌದಾ? ಅದಕ್ಕೆ ಏನು ಯೂಸ್ ಮಾಡ್ತೀವಿ ನಾವು? ಫಾರ್ ದಿಸ್ ಪರ್ಪಸ್ ವಿ ಯೂಸ್ ಕೋಲ್ರಾಚಸ್ ಲಾನ ಯೂಸ್ ಮಾಡ್ತೀವಿ. ಹೌದಾ? ಸೊ ನೋಡಿ, ಇಲ್ಲಿ ನಾವು ಇದನ್ನ ಎಕ್ಸ್ಟ್ರಾಪೋಲೇಷನ್ ಮಾಡಿದ್ರೆ KCL ಗ್ರಾಫ್ ಇದೆ. ಈ ಗ್ರಾಫನ್ನು ನಾವು
ಎಕ್ಸ್ಟ್ರಾಪೊಲೇಷನ್ ಮಾಡಿದ್ರೆ ಇಲ್ಲಿ ಒಂದು ಲೈನ್ ಕಟ್ ಆಗುತ್ತೆ. ದಿಸ್ ಪಾಯಿಂಟ್ ಇಸ್ ಸೇಡ್ ಟು ಬಿ ಲ್ಯಾಂಬ್ಡಾ ನಾಟ್ ಎಮ್ ಆಫ್ KCl and we don't have CS3COH. ಈ ಥರ ಲ್ಯಾಂಬ್ಡಾ ನಾಟ್ ಎಮ್ ವ್ಯಾಲ್ಯೂ CS3COH ಸಿಗೋದಿಲ್ಲ. ಯಾಕೆ ಹೇಳಿ, ಈ ಗ್ರಾಫ್ ಇದನ್ನು ಕಟ್ ಮಾಡೋದೇ ಇಲ್ಲ y axis ಅನ್ನ, ಸೊ ವಿಲ್ ನಾಟ್ ಗೆಟ್. ಆಯ್ತಾ? ನೆಕ್ಸ್ಟ್ ಕೋಲ್ರಾಚಸ್ ಲಾ. ಕೋಲ್ರಾಚಸ್ ಲಾ ಏನು ಹೇಳ್ತಂದ್ರೆ ಅಂದರೆ at infinite dilution the molar conductance of an electrolyte can be expressed as, ನೋಡಿ ಒಂದು ಎಲೆಕ್ಟ್ರೋಲೈಟ್ ಮೋಲಾರ್ ಕಂಡಕ್ಟೆನ್ಸ್ ಅನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬಹುದು, ಸಮ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ಇಟ್ಸ್ ಅಯಾನ್ಸ್. ನೋಡಿ ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ NaCl ಲ್ಯಾಂಬ್ಡಾ ನಾಟ್ NaCl ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ Na ಪ್ಲಸ್ ಲ್ಯಾಂಬ್ಡಾ ನಾಟ್ Cl ಮೈನಸ್. ಹೌದಾ? ಸೊ ದಿಸ್ ಇಸ್ ದಿ ಇಕ್ವೇಶನ್, ಕೋಲ್ರಾಚಸ್ ಲಾ ಇಕ್ವೇಶನ್. ಈ ಕೋಲ್ರಾಚಸ್ ಲಾ ಯೂಸ್ ಮಾಡ್ಕೊಂಡು ಏನು ಮಾಡಬಹುದು, ನಾವು ವೀಕ್ ಎಲೆಕ್ಟ್ರೋಲೈಟ್ ಬಹಳಷ್ಟು ಪ್ಯಾರಾಮೀಟರ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ? ಇದೇನಾಗುತ್ತೆ ಅಂದರೆ ಲ್ಯಾಂಬ್ಡಾ ನಾಟ್ ಫಾರ್ AlCl3 ಯಾವ ಥರ ಬರಿಬಹುದು ನೋಡಿ, ಲ್ಯಾಂಬ್ಡಾ ನಾಟ್ Al3 ಪ್ಲಸ್ 3 ಲ್ಯಾಂಬ್ಡಾ ನಾಟ್ Cl ಮೈನಸ್ ಬರಿಬೋದು. ಈ ಥರ ಇಲ್ಲಿ ನಾನು MgCl2 ಬರೆದಿದ್ದೀನಿ, Mg2 ಪ್ಲಸ್ 2 Cl ಮೈನಸ್ ಆಗುತ್ತೆ. ಇದು ಈ ಥರ ಬರಿಬಹುದು. ಅರ್ಥ ಆಯ್ತಾ? ನೋಡ್ರಿ, ಕೋಲ್ರಾಚಸ್ ಲಾ ಅಪ್ಲಿಕೇಶನ್ ಏನಾಗುತ್ತೆ, ಇಟ್ ಈಸ್ ಯೂಸ್ಡ್ ಇನ್ ದ ಡಿಟರ್ಮಿನೇಷನ್ ಆಫ್ ಲ್ಯಾಂಬ್ಡಾ ಇನ್ಫಿನಿಟಿ ಎಮ್ ಆರ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಲಿಮಿಟಿಂಗ್ molar conductivity. It is also used in the determination of degree of dissociation. Degree of dissociation ಏನಾಗುತ್ತೆ ನೋಡಿ, alpha is equals to lambda m divided by lambda naught. ಈ ಥರ ಇರುತ್ತೆ, ಅಥವಾ lambda by lambda naught alpha equal to determination of the solubility product of sparingly soluble solute. ಸ್ಪೆರಿಂಗ್ಲಿ ಸೊಲ್ಯೂಬಲ್ಸ್ ಆಗ್ತದೆ, ಸೊಲ್ಯೂಬಿಲಿಟಿ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಯಾವುದನ್ನ? ಕೋಲ್ರಾಚಸ್ ಲಾನ ಯೂಸ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ನೋಡೋಣ, ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ನೋಡಿ, ಎಲೆಕ್ಟ್ರೋಲೈಟ್ ಅಲ್ಲಿ ಟೈಪ್ಸ್ ಬರುತ್ತೆ. ಒನ್ ಎಲೆಕ್ಟ್ರೋಲೈಟ್, ಸೊ ದಿಸ್ ಡಿಪೆಂಡ್ಸ್ ಅಪಾನ್ ಚಾರ್ಜ್. ಇದ್ರ ಮೇಲೆ ಡಿಪೆಂಡ್ ಇರುತ್ತೆ, ಇದು ಚಾರ್ಜ್ ಮೇಲೆ ಡಿಪೆಂಡ್ ಇರುತ್ತೆ ಮೇನ್ಲಿ. ಒನ್ ಎಲೆಕ್ಟ್ರೋಲೈಟ್ Na ಪ್ಲಸ್ Cl ಮೈನಸ್. ಹೌದಾ? 1 ಎಲೆಕ್ಟ್ರೋಲೈಟ್ 2 ಅಂತಂದ್ರೆ Ca2 ಪ್ಲಸ್ ಇರುತ್ತೆ, Cl ಮೈನಸ್ 1 ಇರುತ್ತೆ. 3 Al3 ಪ್ಲಸ್ Cl ಮೈನಸ್. 2 Zn2 ಪ್ಲಸ್ SO4 2 ಮೈನಸ್. 2 3 2 1 ಆಯ್ತಾ? ಫ್ರೆಂಡ್ಸ್, ಇಲ್ಲಿ ಏನು ಬರುತ್ತೆ ಅಂತಂದ್ರೆ ಬ್ಯಾಟ್ರಿ ಟೆಕ್ನಾಲಜಿ ಅಂತ ಬರುತ್ತೆ, ಬ್ಯಾಟ್ರೀಸ್ ಅಂತ ಬರ್ತವೆ. ಹೌದಾ? ಒಂದಿಷ್ಟು ಇಂಪಾರ್ಟೆಂಟ್ ಬ್ಯಾಟ್ರಿಗಳಿದ್ದಾವೆ, ಅದ್ರ ಮೇಲೆ ಕ್ವಶನ್ ಡೈರೆಕ್ಟ್ ಆಗಿ ಬರುತ್ತೆ. ಏನು ಕೇಳಿದ್ರೆ ಗೊತ್ತಾ, ವಿಚ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ದಿ ಆ್ಯನೋಡ್ ಆಫ್ ದಿಸ್ ಬ್ಯಾಟ್ರಿ. ಮರ್ಕ್ಯೂರಿ ಸೆಲ್ದು ಆ್ಯನೋಡಲ್ಲಿ ಯಾವುದಿರುತ್ತೆ, ಮರ್ಕ್ಯೂರಿ ಸೆಲ್ದು ಕ್ಯಾಥೋಡಲ್ಲಿ ಏನಿರುತ್ತೆ, ಈ ಥರ ಡೈರೆಕ್ಟ್ ಕ್ವಶನ್ ಬರುತ್ತೆ. ಒಂಚೂರು ನೀವು NCERT ಬುಕ್ದಿಂದ ಈ ಬ್ಯಾಟ್ರಿ ಕಾನ್ಸೆಪ್ಟನ್ನು ಓದ್ಕೊಂಬಿಡಿ. ಹೌದಾ? ಅದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಹೇಳ್ತೀನಿ. ಸ್ಟೋರೇಜ್ ಬ್ಯಾಟ್ರಿಯಲ್ಲಿ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಇಸ್ ಇಂಪಾರ್ಟೆಂಟ್. ಹೌದಾ? ಇದರ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಭಾಳ ಇರುತ್ತೆ. ನೋಡಿ, ಡ್ಯೂರಿಂಗ್ ಚಾರ್ಜಿಂಗ್ ಆಫ್ ದಿ ಬ್ಯಾಟ್ರಿ ಆ್ಯಂಡ್ ಡಿಸ್ಚಾರ್ಜಿಂಗ್ ಆಫ್ ದಿ ಬ್ಯಾಟ್ರಿ ದ ರಿಯಾಕ್ಷನ್ಸ್ ಆರ್ ಡಿಫ್ರೆಂಟ್. ಚಾರ್ಜಿಂಗ್ ಆಗಬೇಕಾದ್ರೆ ಏನಿದೆ, ಎನೋಡಲ್ಲಿ PbSO4 is converted into Pb ಆ್ಯಂಡ್ ಹಿಯರ್ PbSO4 is converted into PbO2 ಇಲ್ಲಿ ಕ್ಯಾಥೋಡಲ್ಲಿ. ಅದು ಚಾರ್ಜಿಂಗ್ ಆಗಬೇಕಾದ್ರೆ ರಿವರ್ಸ್ ಆಗುತ್ತೆ. ಹೌದಾ? ಎನೋಡಲ್ಲಿ ಏನಾಗುತ್ತೆ, Pb is converted into PbSO4, ಕ್ಯಾಥೋಡಲ್ಲಿ PbO2 is converted into PbSO4. ದಿಸ್ ಈಸ್ ಓವರ್ ಆಲ್ ರಿಯಾಕ್ಷನ್. ಹೌದಾ? ಆಮೇಲೆ ಬರೋದು ಪ್ಯೂಯಲ್ ಸೆಲ್. ಪ್ಯೂಯಲ್ ಸೆಲ್ ಏನಾಗುತ್ತೆ, ಇಟ್ಸ್ ಅ ಮ್ಯಾಕ್ಸಿಮಮ್ ಎಫಿಷಿಯಂಟ್ ಸೆಲ್. ಇದ್ರದ್ದೇನು ಎಫಿಷಿಯನ್ಸಿ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಎಫಿಷಿಯನ್ಸಿ ನೀವು ಎಲ್ಲಿ ತನಕ ಫ್ಯೂಯಲ್ ಸಪ್ಲೈ ಮಾಡ್ತಿರೋ ಅಲ್ಲಿ ತನಕ ಏನಾಗುತ್ತೆ, ಇದು ವರ್ಕ್ ಮಾಡ್ತಾ ಇರುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಫ್ಯೂಯಲ್ ಸೆಲ್. ಹೌದಾ? ಸೊ ಇಲ್ಲಿ ನಿಮ್ಗೆ ಬರೋದು ಯಾವುದಂತಂದರೆ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಓಕೆ, ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಹೌದಾ? ಸೊ ಇದರಲ್ಲಿ ಏನಾಗುತ್ತೆ, ಇದ್ರದ್ದು ಕೆಮಿಕಲ್ ರಿಯಾಕ್ಷನ್ ಕೇಳ್ತಾರೆ. ಓವರ್ ಆಲ್ ರಿಯಾಕ್ಷನ್ ಆ್ಯಂಡ್ ರಿಯಾಕ್ಷನ್ ಆಟ್ ಆ್ಯನೋಡ್ ಆ್ಯಂಡ್ ರಿಯಾಕ್ಷನ್ ಆಟ್ ಕ್ಯಾಥೋಡ್. At anode, 2H2 gives 4H plus and 4 electrons. At cathode, O2 react with 4H plus and in the presence of 4 electrons gives
2H2O. ಹೌದಾ? The product of this reaction is water. So NO eco-friendly ಆಗಿರುತ್ತೆ. 2H2 plus O2 gives 2H2O. ಹೌದಾ? ನಾಸಾದ ಅಪೋಲೋ ಮಿಷನ್ ಅಲ್ಲಿ ಇದನ್ನು ಯೂಸ್ ಮಾಡಿದ್ರು ವಾಟರ್ ಟ್ಯಾಂಕ್ಗೆ. ಕ್ಲಿಯರ್? ಓಕೆ ಡಿಯರ್ ಫ್ರೆಂಡ್ಸ್, ನಾನು ಐ ಥಿಂಕ್ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿದ್ದೀನಿ. ಇದರಲ್ಲಿ ಒಂದೊಂದಿಷ್ಟು ಯಾವ್ದಾದ್ರು ಕಾನ್ಸೆಪ್ಟ್ ಉಳಿದಿದ್ರೆ ನೀವು NCERT ಬುಕ್ದಿಂದ ಒಂಚೂರು ಓದ್ಕೊಳ್ಳಿ. ಹೌದಾ? ಸೊ ಕರೋಜನ್ ಮೇಲೆ ಕ್ವಶನ್ಸ್ ಬರ್ತವೆ, ಕರೋಜನನ್ನು ಒಂಚೂರು ಓದ್ಕೊಳ್ಳಿ ಸಾಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಡಿಯರ್ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸನ್ನು ಸಬ್ಸ್ಕ್ರೈಬ್ ಆಗಿ ಹೇಳಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.